सकलेशपुर में एक जानिब जामिया मस्जिद का अजीम शान इफ्तिताह तो दूसरी तरफ हिंदू मुस्लिम सिख ईसाई आपस में है भाई भाई का मंजर। जी हां दोस्तों, ये मंजर आप देख रहे हैं, हिंदू मुस्लिम सिख ईसाई आपस में है भाई भाई। सकलेशपुर के मुसलमानों ने मस्जिद के दरवाजे सभी धर्म के लोगों के लिए खोल दिए हैं और पूरी दुनिया को ये पैगाम दिया कि मजहब नहीं सिखाता आपस में बैर रखना, हिंदी है हम वतन है हिंदू सिता हमारा। जामिया मस्जिद कमेटी की दावत पर कसीर तादाद में हिंदू भाई ईसाई भाई यहाँ आए। यहाँ तक कि आरएसएस बीजेपी वीएचपी बजरंग दल के कार्यकर्ता को भी दावत दी गई और वो भी बड़ी तादाद में यहाँ आए। सबों ने मस्जिद को गौर से देखा, मस्जिद के अंदर होने वाली इबादतों को देखा, मस्जिद में हासिल होने वाले चैन सुकून को महसूस किया, अल्लाह ताला की तारीफ बड़ाई किबरियाई को सुना। जलवे तेरे निराले दुनिया बनाने वाले, बस तू ही तू रहेगा हम आने जाने वाले। अल्लाह ताला की बड़ाई किबरियाई को सुनने के बाद यहाँ आने वाले हिंदू भाइयों ने कहा कि यहाँ आने वाले कई हिंदू और ईसाई भाइयों ने कहा कि उन्हें पहली मर्तबा मस्जिद के अंदर आने का मौका मिला, मस्जिद की इबादतों को देखने का मौका मिला। मस्जिद में कदम रखते ही उन्हें एक अजब एहसास महसूस हो रहा था। इस मौके पर अकबर अली उर्पी साहब ने कन्नड़ जबान में तकरीर करते हुए मस्जिद किसे कहते हैं, अजान, वजू, नमाज, दुआ, इस तरह तमाम तफसीलात बिरादरान वतन को फराहम की। दोस्तों, सकलेशपुर में 120 साल पुरानी जामिया मस्जिद को शहीद करके नई मस्जिद वसी व अरीज मस्जिद इंतहाई आलीशान व खूबसूरत मस्जिद तामीर की गई है। कई हिंदू भाइयों ने कहा कि सकलेशपुर में गोया ताजमहल तामीर किया गया है, कुतुब मीनार तामीर किया गया है। ಇದು ನನಗೆ ಭಾರಿ ಅದ್ಭುತ ಕಾಣ್ತಾ ಇದೆ। ಸಕಲೇಶಪುರ ಎಲ್ಲ ಕರ್ನಾಟಕದಲ್ಲಿ ಈ ತರ ಎಲ್ಲೂ ಕಾಣಲಿಲ್ಲ, ಅಂಥದ್ದೊಂದು ಅದ್ಭುತವಾಗಿದೆ ಇದು। ಇದು ತಾಜ್ ಮಹಲ್ ನೋಡ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಕುತುಬ್ ಮಿನಾರ್ ಹೋಗೋದ ಅವಶ್ಯಕತೆ ಇಲ್ಲ, ಇದೇ ಒಂದು ಮಾಡಿದೀರಾ। ಯಾವ ಇಂಜಿನಿಯರಿಂಗ್ ಮಾಡಿದ್ದಾನೆ ಅವನಿಗೆ ಭಾರಿ ಧನ್ಯವಾದಗಳು ಸರ್। ಎಂ ವಿಶ್ವೇಶ್ವರಯ್ಯ ಜ್ಞಾಪಕ ಬರುತ್ತೆ ಇಷ್ಟ ಸರ್। ಯತ್ತೂರು ವಿಜಯ್ ಕುಮಾರ್ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷ। ಬಟ್ ನಾನು ಇವತ್ತಿನ ಈ ಪ್ರಾರ್ಥನೆ ಈ ಮಸೀದಿ ಓಪನಿಗೆ ಬಂದಿರೋದು ನನಗೆ ತುಂಬಾ ಖುಷಿ ಆಯ್ತು। ನಾನು ಬರೀ ಫೋಟೋಗಳಲ್ಲಿ ನೋಡಿದ್ದೆ, ಮೊಬೈಲ್ಗಳಲ್ಲಿ ನೋಡಿದ್ದೆ, ಒಳಗೆ ಬಂದು ನೋಡಿರ್ಲಿಲ್ಲ। ನಿಮ್ಮ ನಮಾಜನ್ನು ಕೂಡ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು, ಅದಕ್ಕೂ ಸಂತೋಷ ಆಯಿತು। ಶಾಂತವಾಗಿ ಸುಮಾರು 500 ಜನದಷ್ಟು ಕುತ್ಕೊಂಡು ಒಂದು ನಮಾಜಲ್ಲಿ ವ್ಯವಸ್ಥೆ ಶಿಸ್ತುಬದ್ಧವಾಗಿ ಮಾಡಿದ್ದೀರಾ, ತುಂಬ ಸಂತೋಷ ಆಯಿತು। ಪರಿಚಯ ನಂದ ಸತ್ಯನಾರಾಯಣ ಗುಪ್ತಾ ಅಂತ, ಇಲ್ಲಿ RSS ಕಾರ್ಯಕರ್ತ, ಸಕಲೇಶಪುರದ ವಾಸಿ ನಾನು। ಈಕ್ವಾಲಿಟಿ ಅನ್ನೋದನ್ನ ನಾನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿದ್ದೆ, ಬಟ್ ಈ ಪ್ರೇಯರ್ ನಾನು ಬಂದ ಸಮಯದಲ್ಲೇ ಪ್ರೇಯರ್ ಆಗ್ತಾ ಇತ್ತು। ಆ ಪ್ರೇಯರ್ ಆಗುವಾಗ ಬಡವ ಬಲ್ಲಿದ ಶ್ರೀಮಂತ ಅಥವಾ ಯಾವುದೇ ತಾರತಮ್ಯ ಇಲ್ದಲೇನೆ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಒಂದು ಪ್ರೇಯರ್ ಮಾಡಿದ್ದು ನನಗೆ ಬಹಳ ಖುಷಿ ಆಯ್ತು। दोस्तों, सकलेशपुर में हिंदू और मुसलमान सदियों से मिलजुल कर रहते हुए आए हैं, एक दूसरे के त्योहारों में शामिल होते हुए आए हैं, एक दूसरे के दुख दर्द में खुशी में जश्न में शामिल होते हुए आ रहे हैं। और आज यही खुशनुमा मंजर यहाँ देखने को मिला। 120 साल पुरानी जामिया मस्जिद की जगह नई जामिया मस्जिद तामीर की गई है। सब ने मिलकर, मानो पूरे सकलेशपुर ने मिलकर खुशियां मनाई हैं। तो चलिए मस्जिद को देखने के बाद हिंदू भाइयों के ईसाई भाइयों के क्या तासुरात हैं, क्या एहसासात हैं। जनूबी हिंद न्यूज़ रिपोर्ट।
ಮಸೀದಿ ಅಂದ್ರೆ ದೇವಭವನ. ಈ ಮಸೀದಿಯಲ್ಲಿ ಆ ಒಬ್ಬ ದೇವರ ಹೊರತು ಇನ್ನಾರನ್ನು ಆರಾಧಿಸಬಾರದು ಹೇಳುವಂಥದ್ದು ಆ ದೇವನ ಕಟ್ಟಾಯ. ಇಲ್ಲಿ ಬೇರೆ ಯಾರನ್ನು ಆರಾಧಿಸುವ ಹಾಗೆ ಆ ಒಬ್ಬ ದೇವನನ್ನು ಮಾತ್ರ ಆರಾಧಿಸಬೇಕು. ಆ ಒಬ್ಬ ದೇವರು ಯಾರು ಅಂದರೆ ಅವನೇ ಮನುಷ್ಯರೆಲ್ಲರನ್ನು ಸೃಷ್ಟಿಸಿದವರು. ಇಲ್ಲಿಯ ಹಿಂದೂಗಳನ್ನು, ಇಲ್ಲಿಯ ಮುಸ್ಲಿಮರನ್ನು, ಇಲ್ಲಿಯ ಕ್ರೈಸ್ತರನ್ನು, ಇಲ್ಲಿಯ ಲಿಂಗಾಯತರನ್ನು, ಇಲ್ಲಿಯ ಒಕ್ಕಲಿಗರನ್ನು, ಇಲ್ಲಿಯ ಕುರುಬರನ್ನು, ಇಲ್ಲಿಯ ದಲಿತರನ್ನು, ಇಲ್ಲಿಯ ಬ್ರಾಹ್ಮಣರನ್ನು, ಸರ್ವರನ್ನು ಯಾರು ಸೃಷ್ಟಿ ಮಾಡಿದ್ದಾನೋ ಅವನೇ ದೇವನು. ಅಷ್ಟು ಮಾತ್ರ, ಈ ಮನುಷ್ಯರಿಗಾಗಿ ಈ ಇಡೀ ಜಗತ್ತಿನ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದವರು. ಈ ಭೂಮಿ, ಈ ಆಕಾಶ, ಈ ಸೂರ್ಯ ಚಂದ್ರ ನಕ್ಷತ್ರಗಳು, ಈ ಗಾಳಿ ಬೆಳಕು, ಈ ದಿನ ರಾತ್ರಿ, ಈ ಮಳೆ, ಈ ಸಾಗರ, ಈ ಮೋಡಗಳು, ಇದೆಲ್ಲವನ್ನು ಸೃಷ್ಟಿ ಮಾಡಿದವನೇ ದೇವನು ಅಂತ ಕುರಾನ್ ಹೇಳ್ತದೆ. ಏನು ಇದೆಲ್ಲ ಸೃಷ್ಟಿ ಮಾಡಿದವನು ಮತ್ತು ಏನನ್ನು ಸೃಷ್ಟಿ ಮಾಡದವರು ಸಮಾನರೇ. ಸಮಾನರಲ್ಲಿ ದೇವನಿಗೆ ಹೋಲಿಕೆ ಇಲ್ಲ. ದೇವನಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ. ಅವ ಏಕೈಕನು, ಅವನು ಅಜೇಯನು, ಅವನಿಗೆ ಸಾವಿಲ್ಲ, ಅವನಿಗೆ ಹುಟ್ಟಿಲ್ಲ, ಅವನಿಗೆ ಯಾವುದೇ ಸಂತಾನ ಇಲ್ಲ, ಅವ ಯಾರಿಂದ ಹುಟ್ಟಲಿಲ್ಲ. ಆ ದೇವನನ್ನು ಆರಾಧಿಸಲಿಕ್ಕಾಗಿ ಮಸೀದಿಗಳು ಇರುವಂತಹದ್ದು. ನಾನು ಕೆ ಸುರೇಶ್ ಅಂತ ಹೇಳ್ಬಿಟ್ಟು ಸಕಲೇಶ್ಪುರ ಟೌನಲ್ಲೇ ವಾಸಿ. ಸಕಲೇಶ್ಪುರ ಟೌನಲ್ಲಿ ಒಳ್ಳೆ ಸುಂದರವಾಗಿ ಮಸೀದಿಯನ್ನು ಮಾಡಿದ್ದೀರಾ. ಸೌಹಾರ್ದತೆಯಿಂದ ನಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಯಾವ ತರ ವಾತಾವರಣ ಇದೆ ಸಕಲೇಶ್ಪುರ್ನಲ್ಲಿ? ಸಕಲೇಶ್ಪುರದಲ್ಲಿ ಒಳ್ಳೆ ಸುಂದರವಾದ ವಾತಾವರಣ, ಮಾತಾಡೋಗಿಲ್ಲ. ಹವ್ಯಕತೆ ಮತ್ತು ಸಹಬಾಳ್ವಿಕೆ ಒಂದು ವಾತಾವರಣ ಇದೆ. ಹೌದು, ಎಲ್ಲ ಸುಂದರವಾಗಿ ನಡೀತಾ ಇದೆ. ಎಲ್ಲ ಅನ್ಯೋನ್ಯತೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಒಳ್ಳೇದಾಗ್ಲಿ. ಇಲ್ಲಿ ಹಳೆ ಜಾಮಿಯಾ ಮಸ್ಜಿದ್ ಇತ್ತು, ಈಗ ಹೊಸದಾಗಿ ಇವರು ಕಟ್ಟಿರೋದು ಒಳ್ಳೇದಾಗಿದೆ. ಬಹಳ ಸುಂದರವಾಗಿ ಕಟ್ಟಿದ್ದಾರೆ. ಸಕಲೇಶ್ಪುರದಲ್ಲಿ ಒಂದು ಮಿನಿ ತಾಜ್ ಮಹಲ್ ಕಟ್ಟಿದಂಗೆ ಆಗಿದೆ. ಓಕೆ, ಮಿನಿ ತಾಜ್ ಮಹಲ್ ಕಟ್ಟದಂಗ ಆಗಿದೆ. ತಾವು ನೋಡಿದಿರ ಮಸೀದಿ? ಫಸ್ಟ್ ಟೈಮ್ ಬಂದಿರೋದು ಮೇಡಮ್ ತಾವು? ಹೇಳಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ನೋಡಿ. ಮೊದಲ ಸತಿ ಮಸ್ಜಿದ್ ಬರೋದು ಅವಕಾಶ ಸಿಕ್ಕಿದೆ? ಹೌದು, ಫಸ್ಟ್ ಟೈಮ್ ಬಂದಿದ್ದು. ಸೊ ಏನ್ ಹೇಳಿಕ್ ಬಯಸ್ತಾರ ಸಮಾಜಕ್ಕೆ? ಏನು ಎಲ್ಲರೂ ಚೆನ್ನಾಗಿ ಸೌಹಾರ್ದತೆಯಿಂದ ಇರಬೇಕು. ಸರ್ ಹೇಳಿ. ಫಸ್ಟ್ ಟೈಮ್ ಬಂದಿರೋದು ಸರ್? ಹೌದು, ನಾನು ಫಸ್ಟ್ ಟೈಮ್. ಮುಂಚೆ ಅವಕಾಶ ಸಿಕ್ಕಿಲ್ಲ ತಮ್ಗೆ? ಯಾವುದು ಇಲ್ಲ, ಎಲ್ಲ ಫ್ರೆಂಡ್ಸ್ಗಳೇ ಇರೋದು ಸಕಲೇಶ್ಪುರದಲ್ಲಿ ಎಲ್ಲರೂ. ಹಾಗಾಗಿ ಒಳಗಡೆ ಬಂದಿರಲಿಲ್ಲ, ಇದು ಫಸ್ಟ್ ಟೈಮ್ ಬಂದಿರೋದು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತು ಸಕಲೇಶ್ಪುರಕ್ಕೆ ವಿಶೇಷ ದಿನ. ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಜಾಮಿಯಾ ಮಸ್ಜಿದ್ ವೀಕ್ಷಿಸಲು. ಅಪಾರ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಇಲ್ಲಿ ಆಗಮಿಸಿದ್ದಾರೆ. ಸರ್ ಹೇಳಿ ಸರ್, ಪ್ರಥಮ ಬಾರಿಗೆ ತಾವು ಮಸೀದಿಗೆ ಬರ್ತಾ ಇದ್ದೀರಾ? ಪ್ರಥಮ ಬಾರಿ ಬರ್ತಾ ಇದ್ದೀವಿ. ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ ಮಸೀದಿಯನ್ನು ನಮ್ಮ ಸಕಲೇಶ್ಪುರ ಮುಸ್ಲಿಂ ಬಾಂಧವರು. ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ತರ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ಲಿ ಎಲ್ರು ಅಂತ ಆಶಿಸ್ತಾರೆ. ಯಾವ ತರ ವಾತಾವರಣ ಇದೆ ಸಕಲೇಶ್ಪುರದಲ್ಲಿ? ಸಕಲೇಶ್ಪುರದಲ್ಲಿ ತುಂಬಾ ಒಳ್ಳೆ ವಾತಾವರಣ ಇದೆ, ಅದ್ರ ಬಗ್ಗೆ ಎರಡೇ ಮಾತಿಲ್ಲ. ನಾವೆಲ್ಲ ಜಾಕೀರು ಮತ್ತು ಜಾಬೀರ್ ತುಂಬಾ ನಮ್ಮ ಆತ್ಮೀಯ ಸ್ನೇಹಿತರುಗಳು, ಮತ್ತೆ ಎಲ್ಲರೂ ಅಷ್ಟೇ ಮುಸ್ಲಿಂ ಬಾಂಧವೆಲ್ಲ ಅಂಟಮ್ಮರು ಇದ್ದಾಗಿದ್ದೀವಿ. ಚೆನ್ನಾಗಿರ್ಬೇಕು, ಎಲ್ಲರೂ ಒಳ್ಳೆ ರೀತಿ ಒಗ್ಗಟ್ಟಲ್ಲಿ ಇರ್ಬೇಕು. ಹಳೆ ಮಸೂದಿ ಇತ್ತು. ಸಂತೋಷ, ಒಳ್ಳೆ ಗುಡ್ ನ್ಯೂಸ್, ಒಳ್ಳೆ ವಿಚಾರ ಇದು. ಒಳ್ಳೆ ಮಾಡಿದ್ದಾರೆ, ಸಂತೋಷ ಆಗ್ತದೆ. ತುಂಬಾ ಸಂತೋಷ, ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ, ನೋಡ್ಲಿಕ್ಕೆ ಸಂತೋಷ ಇದೆ. ಸರ್ ಹೇಳಿ ಸರ್. ಎಸ್, ಸೌಹಾರ್ದತೆ ಸಕಲೇಶ್ಪುರದಲ್ಲಿ ಎದ್ದು ಕಾಣ್ತಾ ಇದೆ.
ಇದು ಬೇಕು. ಎಲ್ಲರೂ ಖುಷಿಲಿ ಬಂದು ಮಸೀದಿ ಬಂದು ದೇವಸ್ಥಾನಕ್ಕೆ ಬಂದು ಎಲ್ಲರೂ ಸಂತೋಷದಿಂದ ಎಲ್ಲ ಕೂಡ್ಬಾಡುವ ಮಾಡುವ ಒಂದು ವಾತಾವರಣದಿಂದ ಸೌಹಾರ್ದ ಇದ್ರೆ ಚೆನ್ನಾಗಿ ಆಗ್ತದೆ. ಸರ್ ಹೇಳಿ ಸರ್ ಎಲ್ಲ ಫಸ್ಟ್ ಟೈಮ್ ಬಂದಿರೋದು ಮಸೀದಿ? ಮಸೀದಿ ಹಲವಾರು ಮಸೀದಿಗೆ ಹೋಗಿದ್ದೇನೆ, ಬಟ್ ಇಲ್ಲಿಗೆ ಬರ್ತಾ ಇರೋದು ಮೊದಲು. ಈಗ ಬಹಳ ಉತ್ತಮವಾಗಿ ಕಾಣ್ತಾ ಇದೆ, ಬಹಳ ನೀಟಾಗಿ ಕಟ್ಟಿದ್ದಾರೆ. ಇಲ್ಲಿ ಬಂದರೆ ಮನಸ್ಸಿಗೆ ಒಂದು ನೆಮ್ಮದಿ ಕೂಡ ಸಿಗುವಂತ ವಾತಾವರಣ ಇದೆ ಇಲ್ಲಿ. ಈ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಸಮಿತಿಯ ಅಧ್ಯಕ್ಷರು ಅವರೆಲ್ಲ ಹೇಳಿದ್ರು, ಒಳ್ಳೊಳ್ಳೆ ಯೋಜನೆಗಳನ್ನು ಹಾಕಿದ್ದಾರೆ. ಇದು ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಧರ್ಮದವರು ಕೂಡ ಮಾದರಿ ಆಗುವಂಥದ್ದು ಆಗಿದೆ. ಹಾಗೂ ಹಿಂದೂ ಬಾಂಧವರನ್ನ ಕರೆದಿದ್ದೀರಾ, ಅವರಿಗೋಸ್ಕರ ವಿಶೇಷವಾಗಿ ವೆಜಿಟೇರಿಯನ್ ಕೂಡ ಮಾಡಿದ್ದೀರಾ ಅಂದರೆ ತುಂಬ ಖುಷಿಯಾಗದಂಥ ವಿಷಯಗಳಾಗಿದೆ. ಹಾಗೆ ಇದನ್ನ ಎಲ್ಲ ಧರ್ಮದವರು ಅನುಸರಿಸಬೇಕು. ತಾವುಗಳು ಕೂಡ ಇದೇ ರೀತಿ ಮುಂದುವರಿಸಿದ್ರೆ ಸಕಲೇಶ್ಪುರದ ಶಾಂತಿಗೆ ಬಹಳ ಒಳ್ಳೇದಿರುತ್ತೆ ಅಂತ. ಮೊದಲ ಬಾರಿಗೆ ತಾವು ಮಸೀದಿಗೆ ಬಂದಿರೋದು ಏನು ಸರ್? ನಾವು ಇದೇ ಫಸ್ಟ್ ಮಸೀದಿಗೆ ಬಂದಿರೋದು ಸಕಲೇಶ್ಪುರದಲ್ಲಿ. ಇದೇ ಫಸ್ಟ್ ಈ ತರ ವಾತಾವರಣ ನೋಡ್ತಾ ಇರೋದು ಇದೇ ಫಸ್ಟ್. ಬಹಳ ಸಂತೋಷ ಆಯ್ತು. ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ. ಆಚರಣೆಗಳು ಒಳಗೆ ಏನೇ ಮಾಡಲಿ, ನಾವು ನಮ್ಮ ಆಚರಣೆ ಮಾಡ್ತೀವಿ, ನೀವು ನಿಮ್ಮ ಆಚರಣೆ ಮಾಡಿ. ಹೊರಗಡೆ ಬಂದಾಗ ನಾವೆಲ್ಲ ಭಾರತ ಮಾತೆ ಮಕ್ಕಳು ಅಂತೇಳಿ ಬದುಕಿ ಒಳ್ಳೇದಾಗಿ ತೋರ್ಸೋಣ ಅಂತ ನಮ್ಮ ಆಶಯ. ನಾವೆಲ್ಲರೂ ಭಾರತೀಯರು, ದೇವರ ಒಂದೇ ನಾಮ ಹಲವು, ಏನ್ ಹೇಳಿಕ್ ಬಯಸ್ತಾರೆ? ಎಲ್ಲರಿಗೂ ಒಳ್ಳೇದಾಗಲಿ ಸರ್, ಎಲ್ಲರೂ ಒಳ್ಳೇದಾಗಲಿ. ಯಾವ ತರ ವಾತಾವರಣ ಇದೆ ಸಕಲೇಶ್ಪುರ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಮಸೂದಿ ನೋಡಿದಿರ ತಾವು? ಏನ್ ಹೇಳಿಕ್ ಬಯಸ್ತಾರ? ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ. ಸಕಲೇಶ್ಪುರ ಅಲ್ಲ, ನಾವು ನೋಡಿದಾಗ ಈಗ ಹಾಸನ ಜಿಲ್ಲೆನಲ್ಲಿ ಬಹಳ ಅದ್ಭುತವಾದ ಒಂದು ಕಟ್ಟಡ, ಅದ್ಭುತವಾದ ವಾತಾವರಣ ಇದೆ, ಅದ್ಭುತವಾದ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಬಹಳ ಸಂತೋಷ ಆಗಿದೆ. ಎಲ್ಲ ಕಡೆ ವಾತಾವರಣ ಮುಂದುವರಿಬೇಕು. ಸಂತೋಷ. ಸರ್ ಹೇಳಿ ಸರ್, ಒಂದೆರಡು ಮಾತು. ನಮ್ಮ ಆಜಾದ್ ರೋಡಲ್ಲಿ, ಸಕಲೇಶ್ಪುರದ ಆಜಾದ್ ರೋಡಲ್ಲಿ ಈಗ ಇಡೀ ಹಾಸನ ಡಿಸ್ಟಿಕ್ಕಿಗೆ ಅತಿ ದೊಡ್ಡವಾದ ಮಸೀದಿನ ಉದ್ಘಾಟನೆ ಮಾಡಿದ್ದೀರಾ ನೀವು. ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸಕಲೇಶ್ಪುರದಲ್ಲಿ ಇಷ್ಟು ದೊಡ್ಡ ಮಸೀದಿ ಆಗಿರೋದು ಹಿಂದೂಗಳಿಗೆ ಮತ್ತು ಮುಸಲ್ಮಾನರಿಗೆ ಎಲ್ಲರಿಗೂ ಭಾರಿ ಒಳ್ಳೆಯದು. ಆಯ್ತಾ, ದೇವರು ಇಬ್ಬರಿಗೂ ಒಳ್ಳೇದು ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಫಸ್ಟ್ ಟೈಮ್ ತಾವು ಬಂದಿರೋದು ಮಸೀದಿನಲ್ಲಿ? ಫಸ್ಟ್ ಬಂದಿರೋದು. ಭಾರಿ ಚೆನ್ನಾಗಿದೆ, ಭಾರಿ ತುಂಬಾ ಖುಷಿ ಆಗುತ್ತೆ ಬಿಡಿ. ಯಾವ ತರ ಏನು ಒಂದು ಸಂದೇಶ ಸಮಾಜಕ್ಕೆ ನೀಡಲಿಕ್ಕೆ ಬಯಸ್ತೀರಾ? ಹಿಂದೂಗಳು ಮತ್ತು ಮುಸಲ್ಮಾನರು ಎಲ್ಲರೂ ಒಗ್ಗಟ್ಟಾಗಿ ಅನ್ಯೋನ್ಯವಾಗಿ ಬಾಳ್ವೆ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಸಕಲೇಶ್ಪುರದಲ್ಲಿ ಈ ತರ ವಾತಾವರಣ ಇದೆ, ಜೊತೆನಲ್ಲಿ ಬಾಡುವುದು, ಏನು ಹೇಳಿಕೆ ಬಯಸ್ತಾರೆ? ಎಲ್ಲರೂ ಒಮ್ಮತವಾಗಿ ಒಂದೇ ತರ ಇರಬೇಕು. ಅವರು ಇವರು ಭೇದ ಭಾವ ಇಲ್ಲದೆ ಒಂದೇ ತರ ಇದ್ರೆ ಒಳ್ಳೇದು. ಮಸೂದಿನಲ್ಲಿ ಏನಿರುತ್ತೆ, ಹೇಗಿರುತ್ತೆ ಅಂತ ತಮ್ಗೆ ಕುತೂಹಲ ಇತ್ತು, ಅದನ್ನ ನೋಡೋಣ ಅಂತ. ತುಂಬಾ ಚೆನ್ನಾಗಿದೆ ಮಸೀದಿ. ಥ್ಯಾಂಕ್ ಯು. ತಾವು ಇಲ್ಲೇ ನೋಡಬಹುದು, ಹಿಂದೂ ಬಾಂಧವರು ಬಂದು ಮುಸ್ಲಿಂ ಬಾಂಧವರಿಗೆ ಸನ್ಮಾನ ಮಾಡ್ತಾ ಇರೋದು ಕ್ಷಣ ಇದು. ಇಲ್ಲಿ ಗಮನಿಸಬಹುದು ಯಾವ ತರ ಬಾಂಧವ್ಯ ಏಕತೆ ಸಕಲೇಶ್ಪುರ್ನಲ್ಲಿ ಇದೆ. ಇದು ಎಲ್ಲ ನಗರಕ್ಕೆ ಮಾದರಿ ಎಂಬ ಹೇಳಬಹುದು. ಸಕಲೇಶ್ಪುರದ ಐಕ್ಯತೆ, ಭವ್ಯಕತೆ ಎಲ್ಲ ನಗರಕ್ಕೆ ಮಾದರಿ ಎಂದು ಹೇಳಬಹುದು. ತಾವು ಇಲ್ಲಿ ನೋಡ್ತಾ ಇರೋದು ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ತಾಯಿಯ ಮಕ್ಕಳ ತರ ಇಲ್ಲೇ ಬಾಡ್ತಾ ಇರೋದು. ಈ ತರ ವಾತಾವರಣ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಅವಶ್ಯಕತೆ ಇರೋದು. ಇಡೀ ವಿಶ್ವಕ್ಕೆ ಈ ತರ ವಾತಾವರಣ ಅವಶ್ಯಕತೆ ಇದೆ. ವಿಶೇಷವಾಗಿ ಸಕಲೇಶ್ಪುರದಲ್ಲಿ ಏನು ದೊಡ್ಡ ಮಸೀದಿ ಅಂತಕ್ಕಂಥದ್ದು ತುಂಬ ವಿಶೇಷ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿ ಸಾರ್ವಜನಿಕರಿಗೆ ಮುಕ್ತವಾಗಿ ಈ ದಿನ ಎಲ್ಲ ಧರ್ಮೀಯರು ಕೂಡ ಬಂದು ವೀಕ್ಷಣೆ ಮಾಡಬಹುದು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದು. ಬಹಳ ಒಂದು
ಸೌಹಾರ್ದತೆಯ ಸಂಕೇತದ ಮೊದಲ ಹೆಜ್ಜೆ ಸಕಲೇಶಪುರದಲ್ಲಿ ಆಗಿರ್ತಕ್ಕಂಥದ್ದು. ಅಂದರೆ ಜನರಲ್ಲಿ ಧರ್ಮಗಳ ನಡುವೆ ಇರತಕ್ಕಂಥ ಒಂದು ಏನು ಸಂಘರ್ಷವನ್ನು ಶಮನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಸಕಲೇಶಪುರದ ಮುಸಲ್ಮಾನ ಬಾಂಧವರು ಮಾಡಿರ್ತಕ್ಕಂಥದ್ದು ವಿಶೇಷ. ಸಕಲೇಶಪುರದಲ್ಲಿ ಎಲ್ಲ ಧರ್ಮೀಯರು ಕೂಡ ಅನ್ಯೋನ್ಯವಾಗಿ ಬದುಕ್ತಾ ಇರತಕ್ಕಂಥ ಸಂದರ್ಭದೊಳಗೆ ಎಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಇತ್ತು, ಮಸೀದಿ ಅಂದರೆ ಏನು, ಮಸೀದಿ ಒಳಗಡೆ ಏನು ನಡೆಯುತ್ತೆ, ನಮಗೆ ಪ್ರವೇಶ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು. ಇವತ್ತು ಎಲ್ಲ ಧರ್ಮೀಯರಿಗೂ ಕೂಡ ಮಸೀದಿ ಒಳಗೆ ಕರೀತಕ್ಕಂಥ, ಅಲ್ಲಿ ಮುಂದೆ ಬಂದಾಗ ನಮಗೆ ಸಿಹಿಯನ್ನು ಕೊಟ್ಟು ಆಹ್ವಾನ ಮಾಡಿ ಪಾದಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು. ಅಂದರೆ ಇದು ವೀರಶೈವ ಲಿಂಗಾಯತ ಧರ್ಮ ಮತ್ತು ಇಸ್ಲಾಂ ಧರ್ಮದ ಬಹಳ ಐಕ್ಯತೆ ಇರತಕ್ಕಂಥದ್ದು. ಬಸವಣ್ಣನವರ ವಚನ ಮತ್ತು ಮಹಮ್ಮದ್ ಪೈಗಂಬರ್ ಹೇಳಿರ್ತಕ್ಕಂಥ ಸಂದೇಶಗಳು, ಸಂಪೂರ್ಣ ಸಂದೇಶಗಳು ಒಂದೇ ಆಗಿದೆ. ಶತಮಾನ ಬೇರೆ ಇರ್ಬೋದು, 12ನೇ ಶತಮಾನ ಇರ್ಬೋದು, 6ನೇ ಶತಮಾನ ಇರ್ಬೋದು, ಆದರೆ ಸಂದೇಶ ಒಂದೇ ಆಗಿದೆ. ಅಂಥ ಸಂದೇಶವನ್ನು ಅರಿತು ಎಲ್ಲರನ್ನು ಪ್ರೀತಿಯಿಂದ ಕರೆದು ನಮಗೆ ಸ್ವಾಗತ ಮಾಡಿ ಇಲ್ಲಿ ಏನು ನಡೆಯುತ್ತೆ ಅಂತಕ್ಕಂಥ ವಿವರಣೆಯನ್ನು ಕೊಟ್ಟಿರೋದಿದೆಯಲ್ಲ, ಇದು ಭಾವೈಕ್ಯತೆಯ ಬೆಸೆತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಇದು ತುಂಬ ಖುಷಿ ಆಯಿತು. ಸಕಲೇಶಪುರದಲ್ಲಿ ಇವತ್ತರೆಗೂ ಆ ಥರದ ಯಾವುದೇ ಇಲ್ಲ. ಆದರೂ ಕೂಡ ಎಲ್ಲ ಬಾಂಧವರು ನೋಡಿ, ನಾವು ಹಿಂದೆ ಇದು ನಮ್ಮ ಅಧ್ಯಕ್ಷರು ಇಲ್ಲಿ ಕೆಲಸ ಮಾಡ್ತಾಯಿದ್ರು, ಫೌಂಡೇಶನ್ ನಡೆಯೋ ಸಂದರ್ಭದಲ್ಲಿ ನಾವು ಬಸವ ಪುತ್ಥಳಿ ಕಾರ್ಯಕ್ರಮಕ್ಕೆ ಕರೆಯೋಕ್ಕೆ ಬಂದಾಗ ಇಲ್ಲೇ ನಮ್ಗೆ ಸ್ವೀಕಾರ ಮಾಡಿ ಇಡೀ ಮುಸಲ್ಮಾನ ಸಮುದಾಯ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಕಲೇಶಪುರ ಬೀದಿನಲ್ಲಿ ಹೆಜ್ಜೆ ಹಾಕಿರ್ತಕ್ಕಂಥದ್ದು. ನಮ್ಮದು ಅಂತಲ್ಲ, ಸಕಲೇಶಪುರ ಜಾತ್ರಾ ಮಹೋತ್ಸವ, ರಥೋತ್ಸವ ನಡೆದಾಗ ಮುಸಲ್ಮಾನ ಬಾಂಧವರು ಎಲ್ರಿಗೂ ಕೂಡ ಪಾನಕ ಕೊಡ್ತಕ್ಕಂಥ ಕೆಲಸ, ಸಿಹಿ ಹಂಚ್ತಕ್ಕಂಥ ಕೆಲಸ, ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಸೌಹಾರ್ದತೆ ಇದೆ. ಇದು ವಿಶೇಷವಾದ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು ಆತ್ಮೀಯತೆಯಿಂದ ಬಾಳ್ತಕ್ಕಂಥ ಪ್ರವೃತ್ತಿ ನಿರ್ಮಾಣ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಮಸೀದಿ ನಿರ್ಮಾಣ ಆಗಲಿಕ್ಕೆ ಸಹಕಾರಿಯಾದಂಥ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡಳಿಯು ಮತ್ತು ಎಲ್ಲ ಮುಸಲ್ಮಾನ ಸಮುದಾಯಕ್ಕೂ ಕೂಡ ಅನಂತ ಶರಣಾರ್ಥಿಗಳು. ಒಳ್ಳೆಯದಾಗಲಿ. ತಮ್ಮ ಹೆಸರು? ಎಡೆಹಳ್ಳಿಯಾರ್ ಮಂಜುನಾಥ್ ಅಂತ. ನಾವು ಸಕಲೇಶಪುರದಲ್ಲಿ ತುಂಬಾ ವರ್ಷದಿಂದ ಈ ಮಸೀದಿನ ನೋಡಿದ್ವಿ, ಹಳೆ ಮಸೀದಿನ. ಬಟ್ ಒಳಗಡೆ ಬಂದಿರಲಿಲ್ಲ. ಬಟ್ ಇಷ್ಟು ಜಾಗ ಇದೆ ಅಂತೇಳಿ ಈಗ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಿ ಬಂದಿದೆ ಈ ದೇವಸ್ಥಾನ. ನಮ್ಮ ಪ್ರಕಾರ ದೇವಸ್ಥಾನ, ನೀವು ಮಸೀದಿ ಅಂತೀರಿ, ನಾವು ದೇವಸ್ಥಾನ ಅಂತೀವಿ. ಈ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆ ಕಾರ್ಯಗಳಿರ್ಬೋದು, ಪ್ರಾರ್ಥನೆ ಇರ್ಬೋದು, ಸಕಲೇಶಪುರ ಜನತೆಗೆ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ನಾವು ಭಗವಂತನಲ್ಲಿ ಬೇಡ್ಕೊಳ್ತೀವಿ. ಕೆಲವು ದಿನಗಳಿಂದ ನಮಗೆ ನಮ್ಮ ಸ್ನೇಹಿತರಾದಂಥ ಜುಲ್ಫಿ ಅವರು ಫೋನ್ ಮಾಡಿ ಕರೆದಾಗ, ಬಹುಶಃ ನಾವು ಇವತ್ತು ಯಾವುದಾವುದೋ ಕಾರ್ಯಕ್ರಮದಲ್ಲಿ ತುಂಬ ಬ್ಯುಸಿಯಾಗಿದ್ವಿ. ಆಮೇಲೆ ನಮಗೂ ಅಷ್ಟೇ, ನಾವು ಬಸವೇಶ್ವರ ಸ್ಟ್ಯಾಚ್ಯೂ ಒಂದು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ನಮ್ಗೆ ಕೈ ಜೋಡಿಸಿದ್ರು, ಅದ್ರ ಜೊತೆಗೆ ದೇಣಿಗೆನೂ ಕೊಟ್ಟಿದ್ರು. ಅದು ಏನು ತೋರಿಸುತ್ತೆ ಅಂತಂದರೆ ನಾವು ಇನ್ವಾಲ್ವ್ ಆಗಿದ್ವಿ ಎಲ್ಲ ವಿಚಾರದಲ್ಲಿ. ಹಾಗೇನೆ ನಮಗೂ ಒಂದು ಮನೆ ಥರ ಇವತ್ತು ನಾವುಗಳಿರ್ಬೋದು, ಇಲ್ಲ ಅಮಿತ್ ಬೇಗ್ ಇರ್ಬೋದು, ಕಮಲ್ ಇರ್ಬೋದು, ಇವತ್ತೆಲ್ಲ ನಾವು ಒಂದೇ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಅಷ್ಟೊಂದು ವಿಶ್ವಾಸ ನಮ್ಗೆ ಒಬ್ರಿಗೊಬ್ರು ಇರ್ತದೆ. ಇವತ್ತು ಅವರ ಮನೆಯವ್ರು ಇರ್ಬೋದು, ಅಂಜುಮವ್ರು ಇರ್ಬೋದು, ಸನವ್ರು ಇರ್ಬೋದು, ನಾವೆಲ್ಲ ಅಕ್ಕ ತಂಗಿದಿರ್ತಾರೆ, ಅಷ್ಟು ಅನ್ಯೋನ್ಯವಾಗಿದ್ದೀವಿ. ಈ ಸಂದರ್ಭದಲ್ಲಿ ಈ ವಿಚಾರವಾಗಿ, ಈ ಜಾಗದ ವಿಚಾರವಾಗಿ ಹೇಳ್ಬೇಕು ಅಂದರೆ ನಮಗೆ ಒಂದು ಅದ್ಭುತ ಅನಿಸ್ತಾ ಇದೆ. ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತೀನಿ. ಇಂಥ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ನಮ್ಮೂರಲ್ಲಿ. ಇವತ್ತು ಬಸವೇಶ್ವರ ಸ್ಟ್ಯಾಚ್ಯೂ ಬಂತು, ಅಂಬೇಡ್ಕರ್ ಅವ್ರದ್ದು ಒಂದು ಇದು ಮಾಡಿದ್ವಿ, ಆಮೇಲೆ ಕೆಂಪೇಗೌಡರದ್ದು ಬಂತು. ಇದ್ರ ಜೊತೆಗೆ ಒಂದು ಉನ್ನತವಾದ ಒಂದು ಒಳ್ಳೆ ಒಂದು ಹೇಳ್ಬೇಕು ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತೀರ. ನಮ್ಗೆ ಒಂದು ಖುಷಿ ಆಗ್ತಾ ಇದೆ. ನಿಮ್ಗೆ ಎಲ್ರಿಗೂ ಶುಭವಾಗ್ಲಿ. ಎಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಓಪನಿಂಗ್ ಮಾಡಿದ್ದೀರಾ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಕಲೇಶಪುರದಲ್ಲಿ ಎಲ್ಲ ಜಾತಿಯವರು ಒಟ್ಟಿಗೆ ಸೇರಿಕೊಂಡು ಈ ಥರನೇ ಒಂದು ದೇವಸ್ಥಾನ. ಇದು ನಮ್ಮ ಸಕಲೇಶಪುರ ಕೋಮು ಸೌಹಾರ್ದತೆಗೆ ಇದೊಂದು ಉತ್ತಮ ಉದಾಹರಣೆ. ಎಲ್ಲ ಕೋಮಿನವರು ಬಂದು ಮಸೀದಿನ ಓಪನಿಗೆ ಬಂದ್ಬಿಟ್ಟು ಎಲ್ಲ ತುಂಬ ಜನ ಬರ್ತಾ ಇದ್ದೀರಾ. ನಿಮ್ಮ ಅರೇಂಜ್ಮೆಂಟು ಚೆನ್ನಾಗಾಗಿದೆ. ಹೀಗೆ ಮುಂದಕ್ಕೂ ಸಕಲೇಶಪುರದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯ ನಡೆದ್ರು ಎಲ್ಲ ಸೇರ್ಕೊಂಡು ನಡೆಸಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ ಸರ್. ಹೇಳಿ ಸರ್. ಸಕಲೇಶಪುರದಲ್ಲಿ ಈ ಮಸೀದಿ ಮಾಡಿರೋದು ತುಂಬ ಸಂತೋಷವಾಗಿದೆ. ಎಲ್ಲ ಜನಾಂಗಗಳು ಸೇರಿ ಈ ಮಸೀದಿಗೆ ಬಂದು ಹೋಗ್ತಾ ಇರೋದ್ರಿಂದ ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಶುಭದಾಗಲಿ. ಜಾಮಿಯಾ ಮಸೀದಿ ಒಂದು ನಮ್ಮ ಸಕಲೇಶಪುರ ನಗರದ ಅಧ್ಯಕ್ಷರು ಬಹಳ ಶ್ರಮಪಟ್ಟು ಒಂದು ಅತ್ಯುತ್ತಮವಾದಂಥ ಒಂದು ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ಲ ಸರ್ವಧರ್ಮದವರನ್ನು ಕರೆದು ಅವರೆಲ್ಲರಿಗೂ ಗೌರವಿಸಿ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಿದ್ದಾರೆ. ಇದೇ ಅವ್ರಿಗೆ ಮುಂದುವರಿಲಿ. ಒಳ್ಳೆಯದಾಗಲಿ.
ಇವತ್ತು ಉದ್ಘಾಟನೆ ಆಗಿದೆ, ಲೋಕಾರ್ಪಣೆ ಆಗಿದೆ. ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಸಕಲೇಶಪುರ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ನಾಣ್ಣುಡಿ ಅಂತ ಇವತ್ತು ಸಾಕ್ಷಿಯಾಗಿದೆ. ಯಾಕಂದ್ರೆ ಸಕಲೇಶಪುರದಲ್ಲಿ ಎಲ್ಲ ಮುಸಲ್ಮಾನರು ಹಿಂದೂಗಳಿರ್ಬೋದು, ಇವತ್ತು ಎಲ್ಲರೂ ಕೂಡ ಒಟ್ಟಿಗೆ ಅಣ್ಣ ತಮ್ಮಂದಿರಂತೆ ಇವತ್ತು ನಾವು ಬಾಳ್ವೆ ನಡೆಸ್ತಾ ಇದ್ದೀವಿ. ಸಕಲೇಶಪುರದಲ್ಲಿ ಇವತ್ತು ತುಂಬಾ ಖುಷಿಯಾಗಿದೆ. ಇವತ್ತು ಮಸೀದಿ ಸಕಲೇಶಪುರಕ್ಕಿದ್ದು ಅಗತ್ಯ ಇತ್ತು ಸುಮಾರು ವರ್ಷ ನೆನಗುದಿ ಬಿದ್ದಿತ್ತು. ಆದರೆ ಇವತ್ತು ಲೋಕಾರ್ಪಣೆ ಆಗಿದೆ. ನಿಜಕ್ಕೂ ಕೂಡ ಬಂದು ಇಲ್ಲ ನೋಡಿ ಖುಷಿ ಆಯ್ತು ನಮಗೆ. ಸಕಲೇಶಪುರಕ್ಕೆ ಈ ಥರದ ಮಸೀದಿ ತುಂಬಾ ಅವಶ್ಯಕತೆ ಇತ್ತು. ಇಲ್ಲಿ ನಾವು ಕೂಡ ನಾನು ಗಣಪತಿ ಅಧ್ಯಕ್ಷನಾಗಿರ್ಬೋದು, ನಾನೆಲ್ಲ ಸಕಲೇಶ್ವರ ದೇವಸ್ಥಾನದಲ್ಲ ಎತ್ಕೊಂಡು ಕೆಲಸ ಮಾಡ್ತಿದ್ವಿ. ಎಲ್ಲ ಮುಸ್ಲಿಮರು ಕೂಡ ನಮ್ಮ ಗಣಪತಿ ಎಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಬಂದು ಭಾಗವಹಿಸೋರು, ರಥದ ಉತ್ಸವದವ್ರು ಕೂಡ ಭಾಗವಹಿಸೋರು. ಈಗ ಅದೇ ರೀತಿ ನಾವು ಕೂಡ ಬಂದು ಮಸೀದಿ ಉದ್ಘಾಟನೆ ಸಮಯದಲ್ಲಿ ನಾವು ಕೂಡ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹೀಗೆ ನಾವು ಕೂಡ ಎಲ್ಲ ಸುಖ ಶಾಂತಿ ನೆಮ್ಮದಿಯಲ್ಲಿ ಬದುಕೋಣ ಅಂತೇಳಿ ನಾನು ಕೂಡ ಹೇಳ್ತೀನಿ. ರವಿಕುಮಾರ್, ಪತ್ರಕರ್ತರು, ನಾಗರಿಕ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು. ಮಸೀದಿಗೆ ಭೇಟಿ ಕೊಟ್ವಿ, ತುಂಬಾ ಚೆನ್ನಾಗಿದೆ. ಒಳಗಡೆ ಕೂತ್ರೆ ಶಾಂತಿ ಅನ್ನೋದು ತನಗೆ ತಾನೇ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಶುಭವಾಗ್ಲಿ, ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಇದು ನಮ್ಮ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಎಲ್ಲ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವಂತಹ ಜನರಿಗೆ ಒಂದು ಶುಭ ದಿನ ಅಂತ ನಾನು ಭಾವಿಸಿದ್ದೇನೆ. ಅದರಲ್ಲೂ ನಮ್ಮ ಸಕಲೇಶಪುರ ಪಟ್ಟಣದಲ್ಲಿ ಇದು ನಮ್ಮ ಮುಸಲ್ಮಾನರಿಗೆ ಸಾಂಕೇತಿಕ ಪ್ರಾರ್ಥನಾ ಮಂದಿರ ಇರ್ಬೋದು, ಆದರೆ ಎಲ್ರಿಗೂ ಕೂಡ ಒಂದು ಒಳಿತನ್ನು ಬಯಸುವಂಥ ಮಂದಿರ ಅಂತ ನಾನು ಭಾವಿಸಿದ್ದೇನೆ. ನಾನು 15 ವರ್ಷ ಶಾಸಕನಾಗಿದ್ದಂಥ ಕಾಲದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಹಾಯವಾಗಿರ್ಬೋದು, ಆ ಕಡೆಯಿಂದ ಅಷ್ಟೇ ನನಗೂ ಕೂಡ ವಾಪಸ್ಸು ಸಹಾಯ ಬಂದಿದೆ. ಇಂಥ ಸಂದರ್ಭದಲ್ಲಿ ಈ ಭವ್ಯ ಕಟ್ಟಡದ ಮೂಲಕ ಇನ್ನೂ ಕೂಡ ಹೆಚ್ಚು ಜ್ಞಾನ, ಪ್ರೀತಿ, ವಿಶ್ವಾಸ, ಸಹಬಾಳ್ವೆ ಬೆಳೀಲಿ. ಇಡೀ ಜಿಲ್ಲೆಯಲ್ಲಿ ನಮ್ಮ ಸಕಲೇಶಪುರ ಮಾದರಿ ಪಟ್ಟಣ ಆಗಿದೆ. ಯಾವುದೇ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಈ ಪಟ್ಟಣ ಇದೆ, ಹಿಂದೂ ಇದೆ, ಮುಂದೆ ಇರುತ್ತೆ ಅನ್ನೋ ವಿಶ್ವಾಸ ಇದೆ. ಇದರ ಮೂಲಕ ನಮ್ಮೆಲ್ಲರ ವಿಶ್ವಾಸ ಹೆಚ್ಚಲಿ, ಪ್ರೀತಿ ಹೆಚ್ಚಲಿ. ನಾವೆಲ್ಲ ಒಂದು ಈ ಸಂದರ್ಭದಲ್ಲಿ ನಮ್ಮ ಮಸೀದಿ ಅಧ್ಯಕ್ಷರು, ನಮ್ಮೆಲ್ಲ ಬಂಧುಗಳು ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ನಮಸ್ಕಾರ. ಮುಸ್ಲಿಂ ಬಾಂಧವರಿಗೆ ಒಳ್ಳೆಯದಾಗಲಿ. ಇವತ್ತು ಈ ಒಂದು ಜುಮ್ಮಾ ಮಸೀದಿ ಅಷ್ಟು ಎತ್ತರವಾಗಿ ಕಟ್ಟಿದ್ದಾರೆ. ಇವತ್ತು ನನಗೆ ಸಕಲೇಶಪುರದಲ್ಲಿ ಇಲ್ಲದೆ ಅನಿಸ್ತಿಲ್ಲ, ಇಲ್ಲೋ ಆಗ್ರಾದಲ್ಲೋ ದುಬೈ ಇದರಲ್ಲಿ ಇದ್ದೀನಿ ಅಂತ. ಯಾಕಂದ್ರೆ ಅಲ್ಲಿ ನಾವು ಪಿಕ್ಚರಲ್ಲಿ ನೋಡಿದ್ವಿ. ಇದು ನಿಜವಾಗಿ ಈ ಥರ ದುಬೈ ಯಾವುದೋ ಒಂದು ಮಸೀದಿಲಿ ಇದ್ದೀನಿ ಅಂತ ನನಗೆ ಒಂದು ಭಾವನೆ ಇದೆ. ಎಲ್ಲರಿಗೂ ಸಕಲೇಶಪುರ ಮುಸ್ಲಿಂ ಬಾಂಧವರು ಒಳ್ಳೆಯದಾಗಲಿ ಅಂತ ನನಗೆ ಎಲ್ಲ ಮುಸ್ಲಿಮಾನ್ ಬಾಂಧವರಿಗೂ ನನ್ನ ಅಭಿನಂದನೆಗಳು. ಏನಪ್ಪ ಅಂತ ಹೇಳಿದ್ರೆ, ಇದು ನಾವು ಚಿಕ್ಕದ್ರಲ್ಲಿ ತಿರುಗಾಡ್ಬೇಕಾದ್ರೆ ತುಂಬ ಚಿಕ್ಕದಾಗಿತ್ತು, ಈಗ ತುಂಬ ದೊಡ್ಡದಾಗಿ ತುಂಬ ಸುಂದರವಾಗಿ ಎಲ್ಲ ಮುಸಲ್ಮಾನರು, ಎಲ್ಲರೂ ಸ್ನೇಹಿತರು ಎಲ್ಲರೂ ಹಣ ಕೊಟ್ಟು ತುಂಬ ಸುಂದರವಾಗಿ ಕಟ್ಟಿದ್ರಿ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ನಮ್ಮೆಲ್ಲರ ಈ ಮುಸಲ್ಮಾನ್ ಬಾಂಧವ್ಯ ಮತ್ತು ಎಲ್ಲರ ಬಾಂಧವ್ಯ ಜೊತೆ ನಮ್ಮ ಅಪಾರವಾದ ಸಂಬಂಧ ಇಟ್ಕೊಂಡು ನಾವು ನಿಮ್ಮ ಈ ಸಮಿತಿಗೆ ಆಭಾರಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಈ ಮಸೀದಿ ನೋಡಿದ ನಂತರ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ? ಸಮಾಜಕ್ಕೆ ಈ ಮಸೀದಿ ಮೊದಲು ಹೇಗಿತ್ತು, ಈಗ ಹೇಗಾಗಿದೆ, ಮತ್ತೆ ಪ್ರವಚನಗಳನ್ನ ಎಂತ ಪ್ರವಚನ ಮಾಡ್ತಾರೆ. ನಮ್ಮ ಉಡುಪಿ ಅವರ ಹೆಸರೇನು, ಅಕ್ಬರ್ ಅಲಿಯವರಂತಹ ಪ್ರವಚನಗಾರರನ್ನ ತಂದು, ಏನೇ ಅಲ್ಪ ಬುದ್ಧಿ ಇದ್ರೆ ನಮ್ದು ತುಂಬಾ ಗಾತ್ರದ ಬುದ್ಧಿ ಬೆಳವಣಿಗೆಗೆ ನೀವೆಲ್ಲರೂ ಶ್ರಮಿಸಿದಿರಿ. ಹಾಗಾಗಿ ನಾವೆಲ್ಲರೂ ನಿಮ್ಮ ಹತ್ರ ಈ ಪ್ರವಚನಗಳನ್ನ ಕೇಳಿ ನಾವು ತುಂಬಾ ಇದೆ, ಅದರಿಂದ ನಾವೆಲ್ಲ ಪರಿವರ್ತನೆ ಆಗ್ತೀವಿ ಅಂತ ಹೇಳಿ ತಿಳ್ಕೊಂತೀವಿ. ಭಾಸ್ಕರ್ ಅಂತೇಳಿ. ಭವ್ಯವಾಗಿ ಮಸೀದಿ ನಿರ್ಮಾಣವಾಗಿದೆ ಸಕಲೇಶಪುರದಲ್ಲಿ. सर, रब की एक अलग ही पहचान होती है. रब की एक अलग ही पहचान होती है. हमारे शायरी की एक अलग ही शान होती है. अरे हर किसी के सामने हम नहीं करते शायरी, पर जिनके सामने हम करते हैं वो बहुत खास होते हैं. ಇವತ್ತು ಬೆಳಗ್ಗೆ ಎದ್ದು ನಾವು ರೆಡಿ ಆಗಬೇಕಾದ್ರೆ ನನಗೆ ವಿಶೇಷವಾಗಿ ಅನಿಸಿದ್ದು, ನಾವು ಸಾಮಾನ್ಯವಾಗಿ ಹೇಳ್ತೀವಿ ನಾವು ಇನ್ನೊಬ್ಬರ ಮನೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ
ಇವತ್ತು ನಮಗೆ ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ಇವತ್ತು ಹೇಗಿತ್ತು ವಾತಾವರಣ ಅಂತಂದ್ರೆ ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ನಾವು ಇವತ್ತು ಹೋಗ್ತಿದ್ದೀವಿ ಅಂತ ಒಂದು ಉತ್ಸಾಹದಿಂದ ಇವತ್ತು ನಾವು ಬಂದ್ವಿ. ಆಮೇಲೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿ. ಸೊ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹೇಳದಲ್ಲೇ ಮಾಡುವವನು ರೂಢಿಯೊಳಗೆ ಉತ್ತಮನು, ಹೇಳಿ ಮಾಡುವವನು ಮಧ್ಯಮನು, ಅಧಮತಾನ್ ಹೇಳಿಯೂ ಮಾಡದವನು ಸರ್ವಜ್ಞ ಅಂತ ಹೇಳಿ. ಸೊ ಮೊದಲನೇ ಬಾರಿಗೆ ನಮ್ಮ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಏನು ನಿಜವಾದ ಒಂದು ಈ ಮಾತನ್ನ ಕಾರ್ಯರೂಪಕ್ಕೆ ತಂದಂತ ನಮ್ಮ ಇವತ್ತು ಮುಸ್ಲಿಂ ಬಾಂಧವರಿದ್ದಾರಲ್ಲ, ವಿಶೇಷವಾದ ಕೃತಜ್ಞತೆಗಳು ಅವರಿಗೆ ಸರ್. ಯಾಕಂದ್ರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಸಕಲೇಶ್ಪುರ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಸೊಗಸಾಗಿ ವಿಶೇಷವಾಗಿ ಹಿಂದೂ ಬಾಂಧವರನ್ನ ಈ ರೀತಿ ಕರೆದು ಮಾಡುವಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಸೊಗಸಾಗಿ ಇವತ್ತು ಮೂಡ್ ಬಂದಿದೆ. ಎಲ್ಲ ಮುಸ್ಲಿಂ ಬಾಂಧವರಿಗೂ ವಿಶೇಷ ಧನ್ಯವಾದಗಳು. ಅಂಡ್ ಇದು ಒಂದು ಹೇಳ್ತಾರಲ್ಲ ಐತಿಹಾಸಿಕ ದಿನ. ಇವತ್ತು ನನಗೆ ವಿಶೇಷವಾಗಿ ನೆನ್ನೆಕ್ಕಿಂತ ನನಗೆ ಇವತ್ತು ಖುಷಿ ಆಯ್ತು. ಯಾಕಂದ್ರೆ ಒಂದು ಮಾಸ್ಕ್ ಅಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಬಾಂಧವರನ್ನ ಕರೆಸಿ ನಿಜವಾದ ಒಂದು ಇಸ್ಲಾಂ ಧರ್ಮ ಅಂದ್ರೆ ಏನು, ಯಾಕಂದ್ರೆ ಸಾಮಾನ್ಯವಾಗಿ ಇಸ್ಲಾಂ ಧರ್ಮ ಅಂದ್ರೆ ಇರ್ತದೆ ಒಂದ್ ಎರಡು ಮೂರು ಏನು ಅಂತ ವಿಷಯಗಳು ಗೊತ್ತಿರೋದು ಜನಕ್ಕೆ ಗೊತ್ತಿರೋದು ವಿಚಾರಗಳು. ಆ ವಿಚಾರಗಳನ್ನ ಸ್ಪಷ್ಟೀಕರಣ ಕೊಟ್ಟು ನಮಾಜ್ ಏನಕ್ಕೆ ಬೆಳಗ್ಗೆ ಮಾಡ್ತಾರೆ, ಅಲ್ಲಾಗೆ ಮಾತ್ರ ಅಲ್ಲ, ಅಲ್ಲಾಗೆ ಸೀಮಿತ ಇಲ್ಲ ನಮಾಜು, ಎಲ್ಲಾ ದೇವರಿಗೂ ಸೀಮಿತ ಅಂತ ಹೇಳಿ, ಮತ್ತೆ ಕೆಲವು ಮೈನರ್ ಪಾಯಿಂಟ್ಸ್ ಇರ್ತದೆ, ಮೈನ್ಯೂಟ್ ಪಾಯಿಂಟ್ಸ್ಗಳು, ಯಾಕೆ ಸ್ಪೀಕರ್ನ ಮಾರ್ನಿಂಗ್ ಸ್ವಲ್ಪ ಮೇಲ್ಗಡೆ ಕರ್ತಾರೆ, ಎಲ್ಲವನ್ನ ಸೂಕ್ಷ್ಮವಾಗಿ ಗುರುಗಳು ಏನ್ ಚೆನ್ನಾಗಿ ಹೇಳಿದಾರಲ್ಲ, ಇದು ಒಂದು ಕ್ಲಾರಿಟಿ ಕೊಡುತ್ತೆ. ಏನಂತಂದ್ರೆ ನಾವೆಲ್ಲರೂ ನಾವೊಂದು ಸೌಹಾರ್ದವಾದ ಸಮಾಜದಲ್ಲಿ ಇವತ್ತು ಜೀವನ ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಸಂದೇಶನ ಸಹ ಇವರು ಯಾರು ಗುರುಗಳು ಕೂಡ ಕೊಟ್ಟಿದ್ದಾರೆ. ಬಟ್ ಇವತ್ತು ನಮಗೆ ತುಂಬಾ ಖುಷಿ ಆಗಿದೆ ಇವತ್ತು ಬಂದು ಇವತ್ತಿಲ್ಲಿ. ಥ್ಯಾಂಕ್ ಯು ಸರ್, ಪ್ರೀತಮ್ ಅಂತ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ದಿನ ಇವತ್ತೊಂದು ಸಕಲೇಶ್ಪುರದಲ್ಲಿ ಒಂದು ಇತಿಹಾಸ. ಯಾಕೆಂದ್ರೆ ಈ ತರದ್ದು ಒಂದು ಮಸೀದಿ ಒಂದು ಇದರಲ್ಲಿ ಎಲ್ಲರಿಗೂ ಒಂದು ವೀಕ್ಷಣೆ ಅಂತ ಕೊಟ್ಟಿರೋದು. ಇದು ನಮ್ಮ ಸಕಲೇಶ್ಪುರದಲ್ಲಿ ಹಿಂದೂ ಹಾಗೂ ಮುಸಲ್ಮಾನರದ್ದು ಏನಿದ್ದಾರೆ ಇವತ್ತು ನಮಗೆ ಇದು ಪ್ರಥಮವಾಗಿ ನಾವು ಏನು ಇವತ್ತು ಮಸೀದಿ ಒಳಗಡೆ ಒಂದು ನೋಡೋವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಹಾಗಾಗಿ ಈಗ ಈ ಒಂದು ಮಸೀದಿ ಹಿಂದೆ ಎಷ್ಟು ಅನೇಕರು ಕೆಲಸ ಮಾಡಿದ್ದಾರೆ, ಆಮೇಲೆ ತುಂಬ ಇಲ್ಲಿ ಚೆನ್ನಾಗಿದೆ. ಇದಕ್ಕೆ ಪೂರ್ವಭಾವಿತವಾಗಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಇಷ್ಟು ಅಂದವಾಗಿ ಒಂದು ಕಟ್ಟಿರೋ ಅಂಥದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇಲ್ಲಿ ಭಾವೈಕ್ಯತೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಏನಿದೆ ಒಂದು ಪಾಸಿಟಿವ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಹೌದು, ಇವತ್ತು ನಾವು ಯಾವತ್ತೂ ನಾವು ಮಸೀದಿ ಒಳಗಡೆ ಬಂದಿರಲಿಲ್ಲ, ಇವತ್ತು ಈ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇವತ್ತು ಮಸೀದಿ ಒಳಗಡೆ ಏನೇನಿದೆ ಅನ್ನೋದು ಒಂದು ನೋಡೋ ಅಂಥದ್ದು ಈ ದಿನ ನಮಗೆ ಒಂದು ನೋಡಿದೆ. ನಿಜವಾಗ್ಲೂ ಇಲ್ಲೆಲ್ಲ ಖುಷಿ ಆಗ್ತಾ ಇದೆ. ಎಲ್ಲ ಏನು ಅಂತಂದ್ರೆ ಸಮಾಜದಲ್ಲಿ ಇವತ್ತು ಮುಸಲ್ಮಾನರು ಮತ್ತು ಹಿಂದೂಗಳು ಇದು ಭಾವೈಕ್ಯವಾಗಿ ಒಗ್ಗೂಡುವಿಕೆ ಸೌಹಾರ್ದವಾಗಿ ಇರಬೇಕು ಅನ್ನೋ ಒಂದು ಸಂಕೇತವಾಗಿದೆ ಅಂದ್ಬಿಟ್ಟು ನಾವು ತಿಳಿಯೋದಕ್ಕೆ ನಾನು ಇದು ಮಾಡ್ತೀನಿ. ಯಾಕೆಂದರೆ ಯಾರೋ ಒಂದು ಕೆಲವೊಂದು ತಿಳಿಗೇಡಿಗಳು ಮಾಡುವಂಥ ಕೆಲಸದಿಂದ ಭಾವೈಕ್ಯಕ್ಕೆ ಧಕ್ಕೆ ಬರುವಂಥ ಕೆಲಸ ಆಗಬಾರ್ದು ಅಂದ್ಬಿಟ್ಟು ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ನಮ್ಮವರೇ, ನಮ್ಮೂರವರು ಎಲ್ಲ ನಮ್ಮವರೇ. ಹಾಗಿದ್ದಾಗ ಒಡಂಬಡಿಕೆಯಿಂದ ಹೋಗುವಂಥದ್ದು ನಮಗೆ ಮುಖ್ಯ ಆಗಿರುತ್ತೆ. ದಯವಿಟ್ಟು ಕ್ಷಮಿಸಿ. ಒಂದು ಅವಕಾಶಗಳು. ಪ್ರವೀಣ್, ಸಕಲೇಶ್ಪುರ, ಹಲೋ ಹಾಸನ್ ರಿಪೋರ್ಟರ್. ಎಲ್ಲ ಮುಸಲ್ಮಾನ ಬಾಂಧವರಿಗೆ ನಾನು ಮೊದಲನೇದಾಗಿ ನಿಮಗೆ ಶುಭಾಶಯ ಕೋರ್ತೇನೆ. ಇಂಥ ಒಂದು ಸುಂದರವಾದ ಮಸೀದಿನ ನಮ್ಮ ಸಕಲೇಶ್ಪುರದಂಥ ನಗರದಲ್ಲಿ ಅದ್ಭುತವಾಗಿ ನಿರ್ಮಿಸಿದ್ದೀರಾ. ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು, ಸ್ನೇಹಿತರು ಎಲ್ಲರಿಗೂ ನಾನು ಮೊದಲನೇದಾಗಿ ನಿಮಗೆಲ್ಲ ಶುಭಾಶಯ ಕೋರ್ತಾ, ಇಂಥ ಮಸೀದಿನ ನಾನು ಸಾಮಾನ್ಯ ತುಂಬ ಮಸೀದಿಗಳಿಗೆ ಹೋಗಿದ್ದೀನಿ, ಎಲ್ಲ ಊರುಗಳಲ್ಲಿ ಹೋದಾಗ ಎಲ್ಲ ನೋಡಿದ್ದೀನಿ. ಆದರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದನ್ನು ಎಲ್ಲ ಶ್ರಮಿಸಿದಂಥ ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಸಕಲೇಶ್ಪುರದಲ್ಲಿ ಜಾಮಿಯಾ ಮಸೀದಿಯ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಇದೊಂದು ಭಾಳ ಸಂತೋಷದ ವಿಚಾರ. ರಾಷ್ಟ್ರಕವಿ ಕುವೆಂಪು ಹೇಳಿದ ಹಾಗೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಮಾತನ್ನ ಏನು ಹೇಳಿದ್ದಾರೆ ಕನ್ನಡ ನಾಡು, ಅದಕ್ಕೆ ಅನ್ವರ್ಥ ಆಗುವ ಹಾಗೆ ಇವತ್ತು ಸಕಲೇಶ್ಪುರದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಜನಾಂಗದವ್ರನ್ನ, ಎಲ್ಲ ಸಮಾಜದವ್ರನ್ನ ಕರೆದು ಇವತ್ತು ಮುಕ್ತವಾಗಿ ಮಸೀದಿಯ ಒಳಗಡೆ ಪ್ರವೇಶ ಕೊಟ್ಟು ಇಲ್ಲಿರ್ತಕ್ಕಂತಹ ಎಲ್ಲ ಒಂದು ಆಚಾರ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ಸೌಹಾರ್ದಯುತವಾದಂತಹ ಒಂದು ವಾತಾವರಣವನ್ನು ಈ ನಗರದಲ್ಲಿ ಉಂಟು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲ ವಿವಿಧ ಸಂಘ ಸಂಸ್ಥೆಗಳನ್ನು ಜೊತೆಗೂಡಿದಂಗೆ ಇವತ್ತು ಈ ಕಾರ್ಯಕ್ರಮದ ಈ ಭವನದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದಕ್ಕಾಗಿ ಶ್ರಮಿಸಿರುವ
ಈ ಈ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಸಂಘದ ವತಿಯಿಂದ ಮಲ್ನಾಡ್ ಜಾಕೀರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಧನ್ಯವಾದಗಳನ್ನು ಹೇಳಲಿಕ್ಕೆ, ಖಾಸಗಿ ಅನುದಾನ ರಹಿತ ಶಾಲೆಗಳ ಜಿಲ್ಲಾ ಪರವಾಗಿ ನಾನು ಈ ಎಲ್ಲರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಬಂದವರಿಗೆ, ನಮ್ಮ ಎಲ್ಲ ಹಿಂದೂಗಳ ಇದಾಗಿ ಎಲ್ಲರಿಗೂ ನಮಸ್ಕಾರ. ಇಂಥ ಒಂದು ಮಸೀದಿನ ಕಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಪ್ರೇಯರೆಲ್ಲ ನೋಡ್ದು ಭಾಳ ಚೆನ್ನಾಗಿ ಆಯಿತು. ನಾವು ಇಷ್ಟ ತನಕ ನೋಡಿತ್ತಿಲ್ಲ ಒಳಗಡೆ ಎಲ್ಲ ಹೋಗಿ, ಅಂದರೆ ಅವಕಾಶ ಇರಲಿಲ್ಲ ಅಂತ ಕಾಣುತ್ತೆ, ಗೊತ್ತಿಲ್ಲ. ಆದರೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಾ, ಎಲ್ಲರನ್ನೂ ಒಂದೇ ಸಮನಾಗಿ ನೋಡಿದ್ದೀರಾ, ಅದ್ರ ಬಗ್ಗೆ ನಂಗೆ ತುಂಬ ಸಂತೋಷ. ಹೀಗೆ ಮುಂದೇನು ಸಹಬಾಳ್ವೆಯಿಂದ ಎಲ್ಲರೂ ಒಟ್ಟಾಗಿ ಬಾಳೋಣ ಅಂತೇಳಿ ನಿಮಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ. ಮೊದಲನೇ ಬಾರಿಗೆ ಮಸೀದಿ ಬಂದಿರೋದು, ನೋಡಿರೋದು ಮೊದಲನೇ ಬಾರಿಗೆಯ. ತುಂಬ ಚೆನ್ನಾಗಿದೆ ಮಸೀದಿ, ನೋಡಿದ್ದೀವಿ, ಆದರೆ ಈ ಥರ ಒಳಗೆಲ್ಲ ಬಂದು ನೋಡಿದ್ದಿದೆ ಫಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಚೆನ್ನಾಗಿದೆ. ನಮ್ಮೂರಲ್ಲಿ ಒಂದು ಬೇಕಿತ್ತು, ಹಾಗೆ ಸಕಲೇಶಪುರ ತಾಲೂಕಲ್ಲಿ. ನಿಮಗೆ ಧನ್ಯವಾದ, ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಧನ್ಯವಾದ. ಈ ರೀತಿ ನಾವು ಯಾವಾಗಲೂ ಮಸೀದಿಗೆ ಹೋಗಿಲ್ಲ, ನೋಡಿದ್ವಿ, ಹೊರಗಡೆಯಿಂದ ನೋಡ್ತಾ ಇದ್ವಿ. ಯಾವಾಗಲೂ ಒಳಗಡೆ ಎಲ್ಲ ಬಂದು ವೀಕ್ಷಿಸೋಕ್ಕೆ ಅವಕಾಶ ಇರಲಿಲ್ಲ. ಇದೇ ಮೊದಲ ಬಾರಿಗೆ ವೀಕ್ಷಿಸಿರೋದು. ದೇವರು ಒಬ್ಬನೇ, ನಾಮ ಹಲವು. ಆದ್ದರಿಂದ ಎಲ್ಲರಿಗೂ ಎಲ್ರಿಗೂ ಬಂದು ನೋಡೋಕ್ಕೆ ಅವಕಾಶ ಮಾಡಿರೋದ್ರಿಂದ ನಿಮಗೆಲ್ಲ ಧನ್ಯವಾದಗಳು. ಇದೇ ರೀತಿ ಎಲ್ಲ ರೀತಿ ಒಟ್ಟಾಗಿ ಹೋಗೋಣ ಅಂತ ಹೇಳಿ ಹೇಳ್ತೀನಿ. ನೋಡಿದಾಗ, ಹೊರಗಡೆಯಿಂದ ನೋಡಿದಾಗ ಏನು ಮಾಡ್ತಾ ಇದ್ದಾರೆ ಅಂತ ಕುತೂಹಲ ಇತ್ತು. ಯಾವಾಗಲಾದ್ರೂ ಒಂದ್ಸಲ ಹೋಗ್ಬೋದೇನೋ, ನಾವು ಒಳಗಡೆ ನೋಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ನೀವೇ ನಮ್ಮನ್ನು ಇನ್ವಿಟೇಷನ್ ಕೊಟ್ಟು ನಮ್ಮನ್ನು ಕರೆದು ಆಹ್ವಾನಿಸಿರೋದ್ರಿಂದ ಇನ್ನೂ ಖುಷಿ ಆಗ್ತಾ ಇದೆ. ಚೆನ್ನಾಗಿದೆ ಎಲ್ಲ ಮಸೀದಿ. ಈ ಥರದ ಮಸೀದಿ ಎಲ್ಲೂ ಇರಲಿಲ್ಲ, ಬಹುಶಃ ಹಾಸನ ಡಿಸ್ಟಿಕಲ್ಲೇ ಎಲ್ಲೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಾಗಿದೆ, ಎಲ್ಲ ಯಶಸ್ವಿಯಾಗಿ ಚೆನ್ನಾಗಾಗಲಿ, ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತೀನಿ. ಸಂತೋಷ್ ಅವರ ಜಾಮ್ಯಾ ಮಸೀದಿ ಈ ಒಂದು ನನಗೆ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆ ಆಗಲಿ, ಚಿಕ್ಕಮಗಳೂರು ಜಿಲ್ಲೆ ಆಗಲಿ, ಮಡಿಕೇರಿ ಜಿಲ್ಲೆ ಆಗಲಿ, ಈ ಒಂದು ಮಸೀದಿ ಇನ್ನೂವರೆಗೂ ಯಾರೂ ಇಂಥದ್ದು ಕಟ್ಟಿಲ್ಲ. ಇದು ಏನಾದರೂ ನಾವು ನೋಡಬೇಕು ಅಂದರೆ ದುಬೈಯಲ್ಲಿ ಮಾತ್ರ ಹೋಗಿ ನೋಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಕ್ಕಪಕ್ಕ ಜಿಲ್ಲೆದು ಬೇಡ ನಮಗೆ. ನಮ್ಮ ಊರಿನಲ್ಲಿ ಇದೊಂದು ಮಸೀದಿ ಆಗಿರೋದು ನಮಗೆ ಹೆಮ್ಮೆಯ ವಿಷಯ. ಒಂಥರ ಬಂದರೆ ಖುಷಿ ಆಗುತ್ತೆ. ಈಗ ನಾನು ಮೇಲೆ ಹೋಗಿದ್ದೆ, ನಮಾಜ್ ಮಾಡ್ತಾಯಿದ್ರು, ಪೀಸ್ ಆಫ್ ಮೈಂಡ್ ಆಗಿತ್ತು. ಎಷ್ಟು ಖುಷಿ ಆಯಿತು ಅಂದರೆ ಎಷ್ಟು ಹೇಳೋಕ್ಕೂ ಸಾಧ್ಯ. ನಮ್ಮ ಮನೆಯವರು ಅದೇ ಹೇಳಿದ್ರು, ಭಾಳ ಖುಷಿ ಆಯಿತು. ಅವರೆಲ್ಲೂ ಹೋಗಲ್ಲ, ಆದರೂ ಇವತ್ತು ಅವ್ರನ್ನ ನಾನು ಕರ್ಕೊಂಡ್ಬಂದಿದ್ದೀನಿ. ನನಗಂತೂ ಭಾಳ ಖುಷಿಯಾಗಿದೆ. ಅದೇ ಥರ ನನ್ನೊಂದು ಏನು ಅಂದರೆ, ನಮ್ಮ ಮುಸ್ಲಿಮ್ಸ್ ಬಾಂಧವರಲ್ಲಿ ಮನವಿ ಏನು ಅಂದರೆ, ಈ ಒಂದು ದೊಡ್ಡ ಮಸೀದಿ ಕಟ್ಟಿರೋದ್ರಿಂದ ಸುಮಾರು ಜನ 5 ಹೊತ್ತು ನಮಾಜ್ ಮಾಡಲ್ಲ. ದಯಮಾಡಿ ಈ ಒಂದು ಮಸೀದಿಗೆ ಎಲ್ಲರೂ 5 ಹೊತ್ತು ನಮಾಜ್ ಮಾಡಬೇಕು ಅಂತಲ್ಲಿ ತಮ್ಮಲ್ಲಿ ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ. ಸಂತೋಷ್ ಕುಮಾರ್ ಜೈನ್, ಮಾಜಿ ಪುರಸಭಾ ಅಧ್ಯಕ್ಷರು. पीस ऑफ माइंड है, अंदर बैठे हम अंदर, बहुत अच्छा लगा, बहुत पीस है. पहली बार ही आए हम, कभी कहीं नहीं जाते हम, पहली बार आए यहीं पे. ठीक है, धन्यवाद. ನಮಸ್ತೆ. ನಿನ್ನೆಯಿಂದ ಒಂದು ಸಕಲೇಶಪುರದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಇಲ್ಲಿ ಹಳೆಯ ಒಂದು ಮಸ್ಜಿದ್ 1906ರಲ್ಲಿ ಕನ್ಸ್ಟ್ರಕ್ಷನ್ ಆಗಿದ್ದು, ಈಗ ಅದನ್ನು ಫುಲ್ಲು ಡೆಮಾಲಿಷ್ ಮಾಡಿಬಿಟ್ಟು 2020ರಲ್ಲಿ ಹೊಸ ಒಂದು ಮಸ್ಜಿದನ್ನು ಕಟ್ಟಿದ್ದಾರೆ. 26ರಲ್ಲಿ ಹೊಸ ಮಸ್ಜಿದನ್ನು ಕಟ್ಟಿದ್ದಾರೆ. ಅದು ತುಂಬ ಸುಂದರವಾಗಿದೆ. ನಾನು ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ ಹೋದೆ, ಬಟ್ ಮಿನಾರ್ನ ನೋಡೋಕ್ಕಾಗಲಿಲ್ಲ, ಅದು ಲಾಕ್ ಆಗಿದಂತೆ. ಬಟ್ ಇವತ್ತು ನಿನ್ನೆ ಫುಲ್ಲು ಮುಸ್ಲಿಂ ಬಾಂಧವರಿಗೆ ಇಲ್ಲಿ ಪ್ರವೇಶ ಇತ್ತು. ಈ ದಿನ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಧರ್ಮದವರಿಗೂ ಕೂಡ ನೀವೊಂದು ಪ್ರವೇಶವನ್ನು ಕೊಟ್ಟಿದ್ದೀರಾ. ಇದು ನಿಜವಾಗ್ಲೂ ಕೂಡ ನಮ್ಮಲ್ಲಿ ಸರ್ವಧರ್ಮ ಸಹಿಷ್ಣುತೆಯನ್ನು ತೋರಿಸುವಂಥ ಒಂದು ದಿನ ಅಂತೇಳಿ ನೋಡ್ಬೋದು. ನಮ್ಮ ಸಕಲೇಶಪುರದ ಬ್ರಿಡ್ಜಿಂದ ಹಿಡಿದು ಟೌನ್ ಹಾಲ್ವರೆಗೆ ಇಡೀ ಸಕಲೇಶಪುರನೇ ನಿನ್ನೆಯಿಂದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ. ನನಗೂ ಕೂಡ ಇವತ್ತು ಇಲ್ಲಿ ಬಂದು ತುಂಬ ಸಂತೋಷ ಆಯಿತು. ಜೊತೆಗೆ ಇವತ್ತು ಹಿಂದೂಗಳಿಗೆ ಅಂತಲೇ ನೀವು ವೆಜ್ ಊಟವನ್ನು ಕೂಡ ತಯಾರಿಸಿದ್ದೀರಾ. ಎಲ್ಲರೂ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗ್ತಿದೆ. ನನಗೆ ನಿಜವಾಗ್ಲೂ ಕೂಡ, ನಾನಂತೂ ಇಷ್ಟಪಡೋದು ಸರ್ವಧರ್ಮ ಸಮನ್ವಯತೆಯನ್ನೇ. ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ಬೋದು,
ಯಾವ ಧರ್ಮ ಆದ್ರೇನು ಧರ್ಮದಲ್ಲಿ ಸತ್ಯ ನೀತಿ ಧರ್ಮ ಅನ್ನೋದು ಇರಬೇಕು. ಅದಿದ್ರೆ ಮಾತ್ರ ನಾವು ಮಾನವ ಅಂತೀವಿ, ಮಾನವೀಯತೆ ಅಂತೀವಿ. ಇದನ್ನ ಎಲ್ಲರೂ ಬೆಳೆಸ್ಕೊಂಡ್ರೆ ಇಡೀ ನಾಡು, ಇಡೀ ದೇಶ ಎಲ್ಲ ಕೂಡ ಸಮೃದ್ಧಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ. ನಾನು ಮೀನಾಕ್ಷಿ ಕಾದರ್ ಅಂತ ಹೇಳಿ JSS B.Ed ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ರಿಟೈರ್ಡ್, ಬಟ್ ನಿವೃತ್ತಿಯ ನಂತರವೂ ಕೂಡ ಅಲ್ಲೇ ಕೆಲಸವನ್ನ ಇಬ್ರು ಕೂಡ ನಿರ್ವಹಿಸ್ತಾ ಇದ್ದೀವಿ. ಥ್ಯಾಂಕ್ ಇದು ಸಾನ್ವಿ, ಇದು ಅಜ್ಜಿ ನಮ್ಮ ಮಂಜಜ್ಜಿ ಅಂತ, ಮಂಜುಳಾ ಅಂತ. ಇದು ನಮ್ಮಮ್ಮ ವಾಣಿ, ಇದು ನಮ್ಮ ಆಂಟಿ ನೇತ್ರ ಆಂಟಿ. ಸೊ ಎಲ್ಲರೂ ಬಂದಿದ್ದೀವಿ, ಹಿಂದೂಸ್ ತುಂಬ ಜನ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಇಲ್ಲಿ ನೋಡಿದ್ದೀನಿ. ಸೊ ಎಲ್ಲರೂ ಕೂಡ ಬನ್ನಿ, ವಿಸಿಟ್ ಮಾಡಿ, ಎಲ್ಲರೂ ನೋಡಿ, ಇಲ್ಲಿ ಎಂಜಾಯ್ ಮಾಡಿ. ಎಲ್ಲರದು ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತಲೂ ಕೂಡ ಹೇಳ್ತಾರೆ. ಎಲ್ಲರೂ ಬನ್ನಿ, ಪ್ರೇಯರ್ ಮಾಡಿ, ಕುತ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಮೊದಲನೇದಾಗಿ ವಂದನೆಗಳು. ಯಾಕೆಂದರೆ ಇಷ್ಟೊಂದು ಒಳ್ಳೆ ಮಸೀದಿ ಕಟ್ಟಿದ್ದೀರಾ. ನಾವು ನಮ್ಮ ದೇವಸ್ಥಾನ ಅನ್ಕೋತೀವಿ, ನೀವು ನಿಮ್ಮ ಮಸೀದಿ ಅನ್ಕೋತೀರಾ. ಇದೇ ರೀತಿ ಪರಸ್ಪರ ನಮ್ಮೆಲ್ಲ ಕರೆದು, ಊರಿನವ್ರನ್ನೆಲ್ಲ ಕರೆದು ಒಂದು ಕಾರ್ಯಕ್ರಮನ ಮಾಡಿ ಒಂದು ಸೌಹಾರ್ದತೆ ಬಗ್ಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಇದೇ ಸೌಹಾರ್ದತೆಯನ್ನು ಯಾವಾಗಲೂ ನಮ್ಮ ದೇಶದಲ್ಲಿ ಇಟ್ಕೊಂಡ್ರೆ ಈ ಎಲ್ಲ ಸಣ್ಣ ಪುಟ್ಟ ಘಟನೆಗಳಾಗೋದೇ ಇಲ್ಲ. ಆ ಸೌಹಾರ್ದತೆಗಳಿರ್ಬೇಕಾದ್ರೆ ನಾವೆಲ್ಲರೂ ಚೆನ್ನಾಗಿದ್ದರೆ, ಈ ಪರಸ್ಪರನ ಗೌರವಿಸಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಈ ರೀತಿ ಇರಲಿ ಅಂತ ಹೇಳಿದ್ದೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮಸೀದಿಗೆ ನಾನು ಎಂದೆಂದು ಬಂದಿರಲಿಲ್ಲ, ಇದೇ ಮೊದಲನೇ ಸರಿ ಬಂದಿರೋದು. ಅಂದರೆ ಅವಕಾಶ ಬಂದಿರಲಿಲ್ಲ, ಕರೆದೇ ಇರಲಿಲ್ಲ. ಇವತ್ತು ಬಂದಿರಲಿಲ್ಲ. ಹೌದು, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಒಂದು ಪ್ರೇಕ್ಷಣೀಯ ಸ್ಥಳವೂ ಹೌದು, ಒಂದು ಉತ್ತಮ ಜಗಮ ಇದೆ. ಒಂದು ವಿಶೇಷವಾಗಿ ಅನ್ನಿಸ್ತು. ನಾನು ಬರೀ ಫೋಟೋಗಳಲ್ಲಿ ನೋಡಿದ್ದೆ, ಮೊಬೈಲ್ಗಳಲ್ಲಿ ನೋಡಿದ್ದೆ, ಒಳಗೆ ಬಂದು ನೋಡಿರಲಿಲ್ಲ. ನಿಮ್ಮ ನಮಾಜನ್ನು ಕೂಡ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು, ಅದಕ್ಕೂ ಸಂತೋಷ ಆಯಿತು. ಶಾಂತವಾಗಿ ಸುಮಾರು 500 ಜನದಷ್ಟು ಕುತ್ಕೊಂಡು ಒಂದು ನಮಾಜಲ್ಲಿ ವ್ಯವಸ್ಥೆ ಶಿಸ್ತುಬದ್ಧವಾಗಿ ಮಾಡಿದ್ದೀರಾ. ತುಂಬ ಸಂತೋಷ ಆಯಿತು. ನನ್ನ ಸತ್ಯನಾರಾಯಣ ಗುಪ್ತಾ ಅಂತ, ಇಲ್ಲಿ RSS ಕಾರ್ಯಕರ್ತ, ಸಕಲೇಶ್ಪುರದ ವಾಸಿ ನಾನು. ಸರ್, ಎತ್ತೂರು ವಿಜಯಕುಮಾರ್ ಅಂತೇಳಿ, ವಿಶ್ವ ಹಿಂದೂ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷ. ಬಟ್ ನಾನು ಇವತ್ತಿನ ಈ ಪ್ರಾರ್ಥನೆ, ಈ ಮಸೀದಿ ಓಪನಿಗೆ ಬಂದಿರೋದು ನನಗೆ ತುಂಬಾ ಖುಷಿ ಆಯ್ತು. ಈ ಪ್ರಾರ್ಥನೆ ನೋಡಿ ನಾವು ಯಾವುದ್ರಲ್ಲೂ ಏನು ವಿಭಿನ್ನತೆ ಇಲ್ಲ, ಈ ಎಲ್ಲ ಏಕತೆನೇ ಇದೆ. ನಮ್ಮ ಒಂದು ಹಿಂದೂ ಸಂಸ್ಕೃತಿಲಿ ಏನು ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿ ಈ ಸಂಸ್ಕೃತಿಲೂ ಪ್ರಾರ್ಥನೆ ಇದೆ. ದೇವರ ನಾಮ ಹಲವು ಇರ್ಬೋದು, ದೇವರು ಒಬ್ಬನೇ. ಹಾಗಾಗಿ ಅವರವರ ಭಾವನೆಗೆ ತಕ್ಕಂತೆ ಅವರವರ ಪೂಜೆ ಪುರಸ್ಕಾರಗಳು ನಡೀತವೆ. ಎಲ್ಲರಲ್ಲೂ ಭಕ್ತಿ ಭಾವ ಒಂದೇ ಇದೆ ಅನ್ನೋದು ನನಗೆ ಇಲ್ಲಿ ಬಂದಾಗ ಅರ್ಥ ಆಯ್ತು. ಆದ್ರೆ ಈ ದೇಶಾದ್ಯಂತ ಈ ಒಂದು ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಬಿಂಬಿಸ್ತಾ ಇರೋದು ನೋಡ್ತಾ ಇದ್ದಾಗ, ಈ ರೀತಿ ನಮ್ಮ ಸಕಲೇಶ್ಪುರದಲ್ಲಿ ಒಂದು ಏಕತಾ ಮನೋಭಾವನೆ, ಎಲ್ಲರೂ ಇವತ್ತು ಒಂದು ಮಿಲನ ಆಗಿರೋದು, ಎಲ್ಲರೂ ಒಂದು ಒಟ್ಟಿಗೆ ಸೇರಿ ಒಂದು ಮಸೀದಿನ ಓಪನ್ ಮಾಡ್ತಾ ಇರೋದು ತುಂಬಾ ಸಂತೋಷ ತಂದಿದೆ. ಅದೇ ರೀತಿ ಸಕಲೇಶ್ಪುರದ ಎಲ್ಲ ಮುಸಲ್ಮಾನ್ ಬಾಂಧವರು ನಮ್ಮ ಒಂದು ಜಾತ್ರೆ, ಸುಗ್ಗಿ ಇಂಥದ್ರಲ್ಲೂ ಕೂಡ ಒಂದು ಶರಬತ್ತು ಈ ತರ ಎಲ್ಲ ಹಂಚಿ ಎಲ್ಲರೂ ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತ ಮಾತೆಯ ರಕ್ಷಕರು ಅನ್ನೋದನ್ನು ತೋರಿಸ್ತಾ ಇರೋದು ತುಂಬಾ ಖುಷಿ ತಂದುಕೊಟ್ಟಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ನಿಮ್ಮ ಹಬ್ಬ ಹರಿದಿನಗಳಿರ್ಬೋದು, ನಮ್ಮ ಹಬ್ಬ ಹರಿದಿನಗಳಿರ್ಬೋದು, ಎಲ್ಲದರಲ್ಲೂ ಒಗ್ಗಟ್ಟಿಂದ ಇದ್ದು ಇಡೀ ದೇಶಕ್ಕೆ ನಮ್ಮ ಸಕಲೇಶ್ಪುರ ಒಂದು ಮಾದರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. BHP ಆಗಲಿ, ಬಜರಂಗ್ ದಳ ಆಗಲಿ, ಮುಸ್ಲಿಂ ವಿರೋಧಿ ಎಂದು ಮಾತುಗಳು ಕೇಳಿಬರ್ತವೆ. ಈ ಬಗ್ಗೆ VHP ಬಜರಂಗ್ ದಳ ಮುಸ್ಲಿಂ ವಿರೋಧಿಗಳಲ್ಲ, ಮತ್ತೆ ಮುಸ್ಲಿಮರು VHP ಬಜರಂಗ್ ದಳದ ವಿರೋಧಿಗಳು ಅಲ್ಲ. ಆದ್ರೆ ಏನಾಗಿದೆ ಅಂತಂದ್ರೆ ಅಲ್ಲಿ ಮಧ್ಯವರ್ತಿಗಳಿದ್ದಾರೆ. ಆ ಮಧ್ಯವರ್ತಿಗಳು ಅಲ್ಲಿ ವಿರೋಧತನ ತಂದಿಡ್ತಿದ್ದಾರೆ. ಅಷ್ಟು ಬಿಟ್ರೆ VHP ಬಜರಂಗ್ ದಳದಲ್ಲೂ ಕೂಡ ಪ್ರಾರ್ಥನೆ, ಪ್ರವಚನ ಇದು ಇದೆ. ಅದೇ ರೀತಿ ಈಗ ನಾನು ಒಳಗಡೆ ನೋಡಿದಾಗ ನನಗನ್ನಿಸ್ತು, ಇಲ್ಲೂ ಕೂಡ ಎಲ್ಲ ನಮ್ಮ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳದ ಏನು ಶಿಸ್ತು ಇದೆ ಅದಕ್ಕೆ ಇನ್ನೇನು ಸರಿಸಮಾನವಾಗಿ ಇಲ್ಲೂ ಕೂಡ ಎಲ್ಲ ಶಿಸ್ತು, ಸಮನ್ವಯತೆ ಎಲ್ಲ ಇದೆ. ನನಗೆ ತುಂಬಾ ಖುಷಿ ತಂದುಕೊಟ್ಟಿದೆ ನೋಡಿ. ಇದೇ ರೀತಿ
ನಮ್ಮ ಸಕಲೇಶಪುರದಲ್ಲಿ ಎಲ್ಲರೂ ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಕ್ರೈಸ್ತರಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಸಮಾನತೆಯನ್ನ ತೋರಿಸಿ ಇಡೀ ದೇಶಕ್ಕೆ ಮಾದರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ನಮಸ್ಕಾರ. ಸಕಲೇಶಪುರ ಜಾಮಿಯಾ ಮಸೀದಿಯ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು. ಅಂದ್ರೆ ಮೊದಲ ಬಾರಿ ಒಂದು ಮಸೀದಿಯ ಒಳಗಡೆ ಬಂದಿದ್ದು ತುಂಬಾನೇ ಸಂತೋಷ ಆಯ್ತು. ಯಾಕಂತಂದ್ರೆ ಈಕ್ವಾಲಿಟಿ ಅನ್ನೋದನ್ನ ನಾನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿದ್ದೆ, ಬಟ್ ಈ ಪ್ರೇಯರ್ ನಾನು ಬಂದ ಸಮಯದಲ್ಲೇ ಪ್ರೇಯರ್ ಆಗ್ತಾ ಇತ್ತು. ಆ ಪ್ರೇಯರ್ ಆಗುವಾಗ ಬಡವ, ಬಲ್ಲಿದ, ಶ್ರೀಮಂತ ಅಥವಾ ಯಾವುದೇ ತಾರತಮ್ಯ ಇಲ್ದಲೇನೆ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಒಂದು ಪ್ರೇಯರ್ ಮಾಡಿದ್ದು ನನಗೆ ಬಹಳ ಖುಷಿ ಆಯ್ತು. ಸೊ ಬಂದಿದ್ದು ಮತ್ತೆ ಒಂದು ಕನ್ಸ್ಟ್ರಕ್ಷನ್ ಸೊ ಎಲ್ಲಾನು ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಇವತ್ತು ಓಪನಿಂಗಿಗೆ ಎಲ್ಲರೂ ಬಿಟ್ಟಿದ್ದು ಅದನ್ನು ಒಂದು ಅಂದ್ರೆ ಒಂದಷ್ಟು ಜನಕ್ಕೆ ಕುತೂಹಲ, ಸೊ ಯಾವ ರೀತಿ ಅವ್ರು ಪ್ರೇಯರ್ ಮಾಡ್ತಾರೆ ಅನ್ನೋದು ಅದೆಲ್ಲದಕ್ಕೂ ಒಂದು ಸೊ ನಾವು ಡೈರೆಕ್ಟ್ ಆಗಿ ನೋಡಿದ್ದು ಬಹಳನೇ ಖುಷಿ ಆಯ್ತು. ಸೊ ಮುಸ್ಲಿಂ ಧರ್ಮದಲ್ಲಿ ಸಮಾನತೆ ಅನ್ನೋದು ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ನಾನು ಕಣ್ಣಾರೆ ಇವತ್ತು ನೋಡಿದ್ದು ನನಗೆ ಬಹಳ ಸಂತೋಷ ಆಯ್ತು. ಯುವಕರಿಗೆ ಏನ್ ಸಂದೇಶಗಳು, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ನಡೀತಾ ಇದೆ, ತಪ್ಪು ಕಲ್ಪನೆಗಳನ್ನು ಹರಡಲಾಗ್ತದೆ, ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಉತ್ತರ ಎಜುಕೇಶನ್ ಮೀನ್ಸ್ ಏನು ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಅದರಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಾವು ಏನು ಗಮನಿಸಿ ನಮ್ಮ ಮನಸ್ಸನ್ನ ಬೇರೆ ಕಡೆ ಸೆಳೆಯೋದಕ್ಕಿಂತ ಸೊ ಒಂದಷ್ಟು ವಿಚಾರಗಳನ್ನ ನಾವು ಗ್ರಂಥಗಳ ಮೂಲಕ ಅಥವಾ ಒಳ್ಳೆ ವಿಚಾರ ಇರ್ತಕ್ಕಂಥ ಪುಸ್ತಕಗಳನ್ನ ಅಧ್ಯಯನ ಮಾಡೋ ಮೂಲಕ ಸೊ ಯುವಕರು ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಬೋದು. ಪವನ್ ಕುಮಾರ್. ನಾನು ಕೌಸಲ್ಯ ಲಕ್ಷ್ಮಣಗೌಡ ಅಂತ, ಮಾಜಿ ಪುರಸಭಾ ಅಧ್ಯಕ್ಷರು. ಹಲವಾರು ವರ್ಷಗಳಿಂದ ನಾನು ಮಸೀದಿನ ನೋಡ್ತಾ ಇದ್ದೀನಿ. ಪುರಸಭಾ ಅಧ್ಯಕ್ಷರಾಗಿ ನಮ್ಮ ಟೀಮು ರಂಗಶೆಟ್ರು, ಜೆ.ಡಿ. ಸೋಮಪ್ಪನವರು ಅವ್ರ ಕಾಲದಲ್ಲೆಲ್ಲ ಎಲೆಕ್ಷನ್ ಟೈಮಲ್ಲೆಲ್ಲ ಬಂದು ಒಳಗಡೆ ಮಸೀದಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಹಾಗಾಗಿ ಉತ್ತಮವಾದ ಒಂದು ಹಾಸನ ಜಿಲ್ಲೆನಲ್ಲೇ ಬೇರೆ ಕಡೆ ಎಲ್ಲೂ ಇಲ್ಲ ಅಂತ ಉತ್ತಮವಾದ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿದ್ದೀರಾ. ಈಗಿನ ಪೀಳಿಗೆ, ಹಿಂದಿನವರು, ದೊಡ್ಡವರೆಲ್ಲ ಸೇರಿ ತುಂಬ ಸಂತೋಷ ಆಯಿತು. ನಿಮ್ಮ ಪ್ರಾರ್ಥನೆಗೆ ಕೂತಾಗ ಪ್ರಶಾಂತವಾದ ವಾತಾವರಣ, ಒಂದು ಶಾಂತ ರೀತಿಯಿಂದ ಸಮಾಧಾನ ಸಿಕ್ತು ನಮಗೆ. ನಿಮ್ಗೆಲ್ರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು, ವಿಶ್ವಕ್ಕೆ ಒಳ್ಳೇದಾಗಲಿ ಇಲ್ಲಿಂದ ಅಂತ ಹೇಳಿ ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ. ಅಸ್ಸಲಾಂ ಅಲೈಕುಂ. ಇದು ಸಕಲೇಶಪುರ ಜಾಮಿಯಾ ಮಸೀದಿ. ಇದು 120 ವರ್ಷದ ಒಂದು ಕಟ್ಟಡ. ಇದನ್ನ ಪುನಃ ನಿರ್ಮಾಣ ಮಾಡಿ ಕಟ್ಟಿದ ಒಂದು ಖುಷಿ ಆಗ್ತಾ ಇದೆ ಹೇಳ್ಕೊಳಕ್ಕೂ. ತುಂಬಾ ಜನ ನೆನ್ನೆಯಿಂದ ವೀಕ್ಷಣೆ ಮಾಡ್ತಾನೆ ಇದ್ದೀವಿ. ನೆನ್ನೆ ತುಂಬಾ ಊಟದ ವ್ಯವಸ್ಥೆನೂ ಮಾಡಿದ್ರು. ತುಂಬಾ ಖುಷಿ ಆಯ್ತು. ನಾವೆಲ್ಲ ಬಂದಿದ್ವಿ, ಇವತ್ತು ನಾವು ಬಂದಿದ್ವಿ. ನಮ್ಮ ಸ್ನೇಹಿತರು, ಮಹಿಳಾ ಅಧ್ಯಕ್ಷರು ಅನ್ನಪೂರ್ಣವ್ರು ಬಂದಿದ್ದಾರೆ, ಅವರ ತಾಯಿಯಾದ ಕೌಸಲ್ಯ ಲಕ್ಷ್ಮಣ್ ಅವ್ರು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಮಸೀದಿ ವೀಕ್ಷಣೆ ಎಲ್ಲ ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ಒಂದು ಶಾಂತ ರೀತಿಯಲ್ಲಿ ಒಂದು ಹೇಳಕ್ಕೂ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಕಟ್ಟಡ ಕಟ್ಟಿದವ್ರಿಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದವ್ರಿಗೆ ತುಂಬಾ ಶಾಂತ ರೀತಿಯಲ್ಲಿ ಎಲ್ಲ ಬಂದು ಮಹಿಳೆಯರು ವೀಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತದೆ. ಮಹಿಳೆಯರಿಗೆ ಸ್ಥಾನಮಾನ ಕೊಡಲ್ಲ ಇಲ್ಲ, ಹಾಗೆ ಏನಿಲ್ಲ. ನಮ್ಮ ಸಕಲೇಶಪುರದಲ್ಲಿ ಸೌಹಾರ್ದತೆಯಾಗಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ. ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ ಯಾವುದು ಭೇದ ಭಾವ ಇಲ್ಲ. ತುಂಬಾ ಖುಷಿ ಆಗ್ತಿದೆ ಸರ್. ಅದು ತಪ್ಪು ಕಲ್ಪನೆ ಸರ್. ನಾವೆಲ್ಲ ಚೆನ್ನಾಗಿ ಒಗ್ಗಟ್ಟಾಗಿದ್ದೀವಿ ಸರ್. ಇವತ್ತು ಸಕಲೇಶಪುರದಲ್ಲಿ ಒಂದು ಸೌಹಾರ್ದತೆಯ ಹಬ್ಬ ಅಂತ ಹೇಳ್ಬೋದು. ಈ ಜಾಮಿಯಾ ಮಸೀದಿ ನವನಿರ್ಮಾಣಗೊಂಡ ಇವತ್ತು ಮತ್ತೆ ನಿನ್ನೆ ಎಲ್ಲ ಜಿಲ್ಲೆಯಿಂದನೂ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಬೆಂಗಳೂರಿಂದ, ಮಂಗಳೂರಿಂದ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ನನಗೆ ಹೆಮ್ಮೆ ಅನಿಸ್ತಾ ಇದೆ. ಮಲೆನಾಡಿನಲ್ಲಿ ಒಂದು ಸೌಹಾರ್ದತೆ ಪ್ರತೀಕವಾಗಿ ಎಲ್ಲ ಜನನ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಿದೆ. ಇದು ನನಗೆ ಗೊತ್ತಿರಂಗೆ 48-47 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಈ ಮಸೀದಿನ. ಚಿಕ್ಕ ಮಕ್ಕಳಿರ್ಬೇಕಾದ್ರೆ ನೋಡ್ತಾ ಇದ್ದೀನಿ. ಇದು ಈ ಥರ ದೊಡ್ಡ ಕಟ್ಟಡ ಆಗುತ್ತೆ ಅಂತ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ಇದನ್ನ ಕಟ್ಟಡಕ್ಕೆ ದಾನಿಗಳು ಇದಾರಲ್ಲ, ಎಷ್ಟೋ ದಾನಿಗಳು, ಅವ್ರಿಗೆ ನಾನು ಮನಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಇಲ್ಲಿ ಕಟ್ಟಡ ಕಟ್ಟಕ್ಕೆ ಕಷ್ಟಪಟ್ಟಿರೋರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಭಾರಿ ಖುಷಿ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಮಾಜಿ ಪುರಸಭಾ ಸದಸ್ಯಳು, ತಾಲೂಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ. ಇವತ್ತಿನ ದಿನ ಈ ಜಾಮಿಯಾ ಮಸೀದಿ ಪುರಾತನ ಕಾಲದ್ದು, ಅಂದರೆ 120 ವರ್ಷಗಳ ಹಿಂದಿದ್ದು ಅನ್ಸುತ್ತೆ. ನಾವಿಲ್ಲೇ ಓಡಾಡಬೇಕಾದ್ರೆ, ಸಣ್ಣ ಮಕ್ಕಳು ಇರಬೇಕಾದ್ರೆ ಮಸೀದಿನ ನೋಡ್ತಾ ಇದ್ವಿ. ಇವತ್ತು ಭವ್ಯವಾಗಿ ತುಂಬ ಚೆನ್ನಾಗಿ ಮಸೀದಿನ ನಿರ್ಮಾಣ ಮಾಡಿದ್ದಾರೆ. ಒಂದು ಮುಖ್ಯವಾಗಿ ಅಂತ ಅಂದರೆ, ಹೆಣ್ಮಕ್ಳಿಗೆ ಮಸೀದಿ ಒಳಗಡೆ ಬರೋ ಚಾನ್ಸಸ್ ಇರಲಿಲ್ಲ.
ಬಟ್ ಇವತ್ತು ಎಲ್ಲ ಜನಾಂಗದವರಿಗೂ, ಮಹಿಳೆಯರಿಗೆ, ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಖುಷಿ ಆಗ್ತದೆ. ಇವತ್ತು ನಾನು ಮೊದಲನೇ ಬಾರಿಗೆ ಇಲ್ಲಿ ಮಸೀದಿಗೆ ಬಂದಿರೋದು, ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿರೋದು. ಇಲ್ಲಿಯ ಕಟ್ಟಡ ನಿರ್ಮಾಣ ಮಾಡಿದಂಥವರಿಗೆ ಮತ್ತು ಇಲ್ಲಿಯ ಕಮಿಟಿಯ ಎಲ್ಲ ಸದಸ್ಯರುಗಳಿಗೆ ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ. ಮತ್ತು ಇಡೀ ನಮ್ಮ ಹಾಸನ ಡಿಸ್ಟಿಕಲ್ಲೇ ಇದು ದೊಡ್ಡ ಮಸೀದಿ, ಫೇಮಸ್ ಮಸೀದಿ ಅಂತ ಅನ್ಕೋಬೋದು. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ನಾನು ಪ್ರಾರ್ಥನೆ ವೇಳೆಗೆ ಬಂದೆ. ಪ್ರಾರ್ಥನೆ ಟೈಮಿಗೆ ಬಂದಾಗ ನಾವು ಕೂತ್ಕೊಳ್ಳೋಕೆ ಅವಕಾಶ ಸಿಕ್ತು. ಪ್ರಾರ್ಥನೆ ಹೀಗೂ ಮಾಡ್ತಾರಾ ಅಂತ ಅನಿಸ್ತು. ನಾವೆಲ್ಲರೂ ಒಂದೇ. ಇವತ್ತು ನಾವೆಲ್ಲರೂ ಭಾರತೀಯರು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನೋದೊಂದು ಇದು ಮಾತ್ರ ಅಷ್ಟೇ. ನಾವೆಲ್ಲರೂ ಒಂದೇ ಅಂತ ಅಂದ್ಕೊಳ್ತೀನಿ. ಇವತ್ತು ಒಂದು ಭಾವೈಕ್ಯತೆಯ ಸಂಕೇತ ಅಂತ ಅಂದ್ಕೊಂಡು ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಇನ್ವಿಟೇಷನ್ ಕೊಟ್ಟವರು ಆ್ಯಕ್ಚುಲಿ ಮಸೀದಿ ಓಪನಿಗೋಸ್ಕರವಾಗಿ ಯಾಕೆ ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇದ್ದಂಥ ಒಂದು ಅಭಿಪ್ರಾಯ. ಸೊ ನಾವು ಕೂಡ ನಮ್ಮ ಚರ್ಚ್ ಓಪನಿಂಗ್ ಮಾಡುವಂಥ ಸಮಯದಲ್ಲಿ ನಾವು ಎಲ್ಲರಿಗೂ ಕೂಡ ಇನ್ವೈಟ್ ಮಾಡ್ತೀವಿ. ಇಲ್ಲಿ ಬಂದು ನೋಡಿದಾಗ ನಾನು ಅಂದ್ಕೊಂಡಿದ್ದೆ ಒಳಗಡೆಗೆ ಬೇರೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ ಅಂತೇಳಿ. ಆದರೆ ಇಲ್ಲಿ ಬಂದು ನೋಡುವಂಥ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಲೋ ಇದೆ, ಎಂಟ್ರಿ ಇದೆ ಎನ್ನುವಂಥದ್ದು ನನಗೆ ಗೊತ್ತಾಯಿತು. ಸ್ವಲ್ಪ ಹೊತ್ತವರೆಗೂ ಕೂಡ ಒಳಗಡೆಗೆ ಕೂತಿದ್ದೆ. ನಾನು 20 ನಿಮಿಷ ಒಳಗಡೆ ಕೂತಿದ್ದೆ. ಅಲ್ಲಿ ನಾವು ಚರ್ಚ್ನಲ್ಲಿ ಯಾವ ರೀತಿಯಾಗಿ ಬೋಧನೆ ಮಾಡ್ತೀವಿ, ಸೃಷ್ಟಿಕರ್ತನಾಗಿರುವಂಥ ದೇವರ ವಿಷಯವಾಗಿ ಅವ್ರು ಎಷ್ಟೆಲ್ಲ ಅವ್ರು ಹೇಳ್ತಾ ಇದ್ರು. ಸೃಷ್ಟಿಯ ವಿಷಯ, ಅಲ್ಲ ಅಂತ ಹೇಳಿದ್ರೆ ಯಾರು ಎನ್ನುವಂಥದ್ದು, ದೇವರು ಈ ಲೋಕಕ್ಕೆ ಕೊಟ್ಟಿರುವಂಥ ಕೊಡುಗೆ ಎಂಥದ್ದು ಎನ್ನುವಂಥ ಒಂದು ವಿಷಯವನ್ನು ಬಹಳ ಸವಿಸ್ತಾರವಾಗಿರುವಂಥ ರೀತಿಯಲ್ಲಿ ಅವರು ವಿವರಿಸಿ ಹೇಳ್ತಾ ಇದ್ರು. ಬಹಳ ಖುಷಿಯಾಯಿತು. ಅದರಲ್ಲಿಯೂ ಕೂಡ ಸಕಲೇಶಪುರದಲ್ಲಿ ಇಂಥ ಒಂದು ಸುಂದರವಾದ ಒಂದು ತಾಣವನ್ನು, ಸುಂದರವಾದಂಥ ಒಂದು ಮಸೀದಿಯನ್ನು, ದೇವಾಲಯವನ್ನು ಇಲ್ಲಿನ ಮುಸಲ್ಮಾನ ಬಾಂಧವರಿಗೆ ಇದನ್ನು ಕಟ್ಟಿರೋದು ಬಹಳ ಸಂತೋಷದ ವಿಷಯ. ಇನ್ನೊಂದೇನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇದ್ರು, ಅಲ್ಲಿ ಈಗ ಮಾತನಾಡ್ತಾ ಇದ್ದಂಥ ಅವರ ಹೆಸರು ನನಗೆ ಗೊತ್ತಾಗಲಿಲ್ಲ, ಅವರು ರೀಚ್ ಮಾಡಿ ಅಕ್ಬರ್ ಅಲಿಯವರು, ಅವರು ಉಡುಪಿಯವರು, ಅವರು ಒಂದು ಮಾತು ಹೇಳ್ತಾ ಇದ್ರು. ಅಧ್ಯಕ್ಷರೇ, ಅಲ್ಲಿಂದಲೇ ಕೂಗಿ ಹೇಳಿದ್ರು ಅವರು, ಅಧ್ಯಕ್ಷರೇ ನೀವು ಇದು ಬರೀ ಈಗ ಓಪನಿಂಗಿಗಾಗಿ ಮಾತ್ರ ಅಲ್ಲ, ಉದ್ಘಾಟನೆಗಾಗಿ ಮಾತ್ರ ಅಲ್ಲ, ನೀವು ಇದನ್ನು ಪ್ರತಿ ವರ್ಷಕ್ಕೆ ಒಂದು ಸಾರಿ ಈ ರೀತಿಯಾಗಿ ಮಾಡಿ ಎಲ್ಲರೂ ಕೂಡ ನೀವು ಆಹ್ವಾನ ಮಾಡಬೇಕು ಅಂತಂತೇಳಿ ಹೇಳ್ತಾ ಇದ್ರು. ಭಾಳ ಖುಷಿ ವಿಚಾರ, ಸಂತೋಷ ವಿಚಾರ. ನಾವು ನಮ್ಮ ಚರ್ಚ್ನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ವರ್ಷಕ್ಕೊಂದು ಸಾರಿ ನಾವು ಕ್ರಿಸ್ಮಸ್ ಆಚರಣೆ ಮಾಡ್ತೀವಿ. ಆದರೆ ಅಲ್ಲಿ ಕ್ರಿಸ್ಮಸ್ ಆಚರಣೆಯಲ್ಲಿ ಅಲ್ಲಿ ಇಂಥವ್ರು ಅಂತೇಳಿ ಅಲ್ಲ, ಒಂದು ಜಾತಿಗಾಗಿ, ಒಂದು ಧರ್ಮಕ್ಕಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಅಲ್ಲ ಅದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಹ್ವಾನ ಇರುತ್ತೆ. ಎಲ್ಲರೂ ಕೂಡ ಬರ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ, ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಹೋಗ್ತಾರೆ. ಅವ್ರು ಹೇಳ್ತಾ ಇದ್ರು, ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಸೃಷ್ಟಿಕರ್ತ ನಮ್ಮ ಕಷ್ಟಗಳಿಂದ ದೂರ ಮಾಡುವಂಥವರನ್ನೆಲ್ಲವನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಭಾಳ ಖುಷಿಯಾಯಿತು ಸರ್. ನಿಜವಾಗಿಯೂ ಕೂಡ ಇಂಥ ಒಂದು ಸುಸಂದರ್ಭ ಒಂದು ಚರ್ಚ್ ಫಾದರ್ ಆಗಿ ನನಗೂ ಕೂಡ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ಚರ್ಚಿನ ಮಸೀದಿಯ ಎಲ್ಲ ಆಡಳಿತ ಮಂಡಳಿಯವರಿಗೆ, ಅಧ್ಯಕ್ಷರಿಗೆ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಇನ್ನೊಬ್ಬರಿಗೆ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಈ ಒಂದು 2 ಮಾತನ್ನು ನಾನು ಮುಗಿಸ್ತೇನೆ. ನಮ್ಮ ಕಷ್ಟ ಬಂದಾಗ ನಾವೆಲ್ಲರೂ ಹೇಮಾವತಿ ನದಿ ತೀರದಲ್ಲಿ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡಿದ್ದೀವಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸರು. ಅದೇ ರೀತಿ ನಾವು ಬಾಳ್ವೆ ಆಗಿ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಸಂಕಟವನ್ನು ಎದುರಿಸಬೇಕು. ಇವತ್ತು ವಿಶ್ವದಲ್ಲಿ ಸಂಕಟ ಇದೆ, ಅದಕ್ಕೆ ಶಾಂತಿಗಾಗಿ ಪ್ರಾರ್ಥನೆ ಮಾಡೋಣ. ಈ ರಕ್ತಪಾತ ನಿಲ್ಲಲಿ, ಪೂರ್ತಿ ನಿಲ್ಲಲಿ ರಕ್ತಪಾತ. ಆಮೇಲೆ ನಿಮ್ಮ ಕಮಿಟಿನವರೆಲ್ಲ ಒಳ್ಳೆ ವರ್ಕ್ ಮಾಡ್ತೀರಾ. ಇದಕ್ಕೆ ಬಂದು ನಮ್ಮನ್ನು ಕರೆದಿದ್ದಕ್ಕೆ ಭಾರಿ ಸಂತೋಷ ಆಗುತ್ತೆ. ಯಾವ ತರ ಕಾಣಿಸ್ತಾ ಇದೆ ಇದು ಮಸ್ಜಿದ್? ಇದು ನನಗೆ ಭಾರಿ ಅದ್ಭುತ ಕಾಣ್ತಾ ಇದೆ. ಸಕಲೇಶ್ಪುರ ಎಲ್ಲ ಕರ್ನಾಟಕದಲ್ಲಿ ಈ ಥರ ಎಲ್ಲೂ ಕಾಣಲಿಲ್ಲ. ಅಂಥದ್ದೊಂದು ಅದ್ಭುತವಾಗಿದೆ ಇದು. ತಾಜ್ ಮಹಲ್ ನೋಡಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಕುತುಬ್ ಮಿನಾರ್ ಹೋಗೋದ ಅವಶ್ಯಕತೆ ಇಲ್ಲ. ಇದೇ ಒಂದು ಮಾಡಿದ್ದೀರಾ. ಯಾವ ಇಂಜಿನಿಯರಿಂಗ್ ಮಾಡಿದ್ದಾನೆ ಅವನಿಗೆ ಭಾರಿ ಧನ್ಯವಾದಗಳು ಸರ್. ಜ್ಞಾಪಕ ಬರುತ್ತೆ, ಇಷ್ಟು ಅದ್ಭುತ ಯಾರು ಮಾಡಿಲ್ಲ. ಹೊರಗಡೆ ಹಿಂದೆ ಪೂರ್ತಿ ಕಾಣುತ್ತೆ. ತೇಜಸ್ವಿ ಹಿಂದೂ ಇಷ್ಟೊಂದು ದೊಡ್ಡದು. ನಾವು ಚಿಕ್ಕವ್ರು ಇರಬೇಕಾದ್ರೆ, ಪ್ರೈಮರಿ ಸ್ಕೂಲ್ ಓದಬೇಕಾದ್ರೆ, ಇಲ್ಲಿ ಅಂಜಾಮ್ ಆಗ್ಬೇಕಾದ್ರೆ ನಾವು ಊಟಕ್ಕೆ ಟೈಮ್ ಆಯ್ತು ಅಂತ ಮಾಡ್ತಾ ಇದ್ವು. ಬೆಳಗ್ಗೆ ಓದ್ಬೇಕಾದ್ರೆ 5:30 ಗಂಟೆಗಳು ಎದ್ಬಿಡ್ತಿದ್ವು. ಆಗಿದ ತಕ್ಷಣ ನಮ್ಮನ್ನು ಎಚ್ಚರಿಸ್ತಿತ್ತು ಇದನ್ನು ಪೂರ್ತಿ. ಆಮೇಲೆ ಈ ಬೀದಿಯವರು ಇವರೆಲ್ಲ ಸಮವನ್ಯವಾಗಿ ಆಜಾದ್ ರೋಡ್ನವರು. ಇಲ್ಲಿ 4 ಸಿನಿಮಾ ಥಿಯೇಟರ್ ಇತ್ತು, 16 ಸಿನಿಮಾ ಥಿಯೇಟರ್ ಇತ್ತು ಸಕಲೇಶ್ಪುರದಲ್ಲಿ. ಅದರಲ್ಲಿ 4 ಸಿನಿಮಾ ಥಿಯೇಟರ್ ಕ್ಯೂರಿಂಗ್ ಟಾಕಿತ್ತು, ಅಮೀರ್ ಜಂದು, ಆಮೇಲೆ ಯಕ್ಷಗಾನ, ಆಮೇಲೆ ಒಂದು
ಇದು ಇದರದಿತ್ತು ಎಕ್ಸಿಬಿಷನ್ದು, ಅದನ್ನೆಲ್ಲ ಇಲ್ಲಿ ನಡೀತಾ ಇರಬೇಕಾದ್ರೂ ಇಷ್ಟೊಂದು ಸಿನಿಮಾ ಇದ್ರು ನೀವು ಪ್ರಾರ್ಥನೆಯಾಗಿ ನಿಮ್ಗೆ ಅಡ್ಡಿ ಆಗಲಿಲ್ಲ. ನೀವು ಆರಾಮಾಗಿ ಪ್ರಾರ್ಥನೆ ಮಾಡ್ತಿದ್ರಿ, ಇಲ್ಲಿ ಸಿನಿಮಾ ನಡೀತಾ ಇತ್ತು, 4 ಸಿನಿಮಾ ಟೂರಿಂಗ್ ಟಾಕೀಸ್ಗಳು, ಅದು ಭಾರಿ ಚೆನ್ನಾಗಿ ಮಾಡ್ತಿದ್ರಿ. ಸಕಲೇಶ್ಪುರದ ಜನತೆಗೆ ನೀವು ತೋರಿಸುವ ಪ್ರೀತಿ, ಇಷ್ಟೊಂದು ಎಲ್ಲರೂ ಸೇರಿಬಿಟ್ಟು ಎಲ್ರಿಗೆ ಇನ್ವೈಟ್ ಮಾಡಿದ್ದು, ನಾನು ನಿಮಗೆ ಧನ್ಯವಾದ ವಹಿಸ್ತೇನೆ. ನಿಮ್ಮ ಮಹಿಳೆಯರು, ಮುಸಲ್ಮಾನ್ ಮಹಿಳೆಯರು ಎಲ್ಲಿಗೆ ಹೋದ್ರು ಅವರು ಭಾರಿ ಮರ್ಯಾದೆಯಿಂದ ಇರ್ತಾರೆ. ಅದು ಭಾರಿ ಮರ್ಯಾದೆ, ನಮಗೆ ಭಾರಿ ಖುಷಿ ಆಗುತ್ತೆ. ಯಾವ ಸ್ಟೇಟಿಗೆ ಹೋದ್ರು ಅವರೊಂದು ಮರ್ಯಾದೆಯಿಂದ ಹೋಗ್ತಾರೆ. ಯಾವುದೇ ಥರ ಅವ್ರು ಓದಬೇಕು, ನೀವು ಅವ್ರನ್ನ ವಿದ್ಯೆ ಕಲಿಸ್ಬೇಕು, ಅವ್ರಿಗೊಂದು ಫ್ರೀಡಮ್ ಕೊಡಬೇಕು, ಅವ್ರ ಎಜುಕೇಷನ್ ಹಾಕಬೇಕು, ನಿಮ್ಮ ಜೊತೆ ಸೇರ್ಕೋಬೇಕು. ನೀವೆಲ್ಲ ಪ್ರಾರ್ಥನೆ ಮಾಡಿ ನಮಗೆಲ್ಲ ಸಕಲೇಶ್ಪುರಕ್ಕೆ ಒಳ್ಳೇದಾಗಲಿ, ಈ ಯುದ್ಧ ನಿಲ್ಲಲಿ. ನಮ್ಮ ಸೈನಿಕರು ರೈತರು ಅವ್ರಿಗೆಲ್ಲ ನಾವು ಜ್ಞಾಪಕಿಸ್ತಾ ಇರಬೇಕು. ನಮ್ಮ ಸೈನಿಕರು ಬಲಿಯಾಗ್ತಾ ಇದ್ದಾರೆ, ರೈತರು ಬಲಿಯಾಗ್ತಾ ಇದ್ದಾರೆ, ಆನೆಯಿಂದ ಸಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರಾರ್ಥನೆ ಮಾಡಿ ಸುಖ ಶಾಂತಿಗೋಸ್ಕರ. ನಮ್ಮ ಮಲೆನಾಡು ಮೆಹಬೂಬ್ರವರು ಕನ್ನಡದಲ್ಲಿ ಅಷ್ಟೊಂದು ಸಾಹಿತ್ಯ, ನಮ್ಮ ಕನ್ನಡನ ಇವರು ಮೆಹಬೂಬ್ ಅಲ್ಲ, ಇವ್ರು ಕನ್ನಡ ಮೆಹಬೂಬು. ಇವ್ರು ಕನ್ನಡ ಮೆಹಬೂಬನ ಅಷ್ಟೊಂದು ಪುಸ್ತಕ ಬರೆದಿದ್ದಾರೆ, ಅಷ್ಟೊಂದು ಸಾಹಿತ್ಯ ಮಾಡಿದ್ದಾರೆ. ಅದನ್ನು ನಾನು ಭಾರಿ ಖುಷಿ ಆಗುತ್ತೆ. ಒಬ್ಬ ಮುಸಲ್ಮಾನ ಆಗಿ ಕನ್ನಡದ ಮೇಲೆ ಇಷ್ಟು ಪ್ರೀತಿ. ನಾವೆಲ್ಲ ಕನ್ನಡ ಕಲಿಬೇಕು, ಮೊದಲು ಕನ್ನಡ, ನಂತರ ಬೇರೆ ಭಾಷೆ. ನಾವು ಕನ್ನಡದಲ್ಲಿ. ನಮಸ್ಕಾರ, ತಪ್ಪಿದರೆ ಕ್ಷಮಿಸಿ. ಈ ದಿವಸ ಸಕಲೇಶ್ಪುರದಲ್ಲಿ ಮಸೀದಿಯನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿ ಓಪನ್ ಮಾಡಿದ್ದಾರೆ. ಪ್ರತಿಯೊಬ್ಬ ಹಿಂದೂ ಮುಸ್ಲಿಂ ಅನ್ನೋ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಒಂದು ಒಳ್ಳೆಯ ಸಹಕಾರದಿಂದ ಸಂತೋಷದಿಂದ ಎಲ್ಲರನ್ನು ಕರೆದು ಎಲ್ಲರೂ ಬಂದಿದ್ದಾರೆ. ಅದು ಒಂದು ದೊಡ್ಡ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಇಲ್ಲಿ ಈ ತರ ಜನಗಳು ಒಂದಾಗಿ ಬಾಳ ಅಂತದ್ದು ಎಲ್ಲೂ ನಾವು ನೋಡಿಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಎಲ್ಲರನ್ನು ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೆ ಇಲ್ಲದೆ ಇರೋ ತರ ಬಂದು ಇಲ್ಲಿ ಎಲ್ಲರನ್ನು ಕರೆದು ಎಲ್ಲರೂ ಬಂದು ಸಂತೋಷವಾಗಿ ಅದ್ಭುತವಾದ ಬಿಲ್ಡಿಂಗ್ ಕಟ್ಟಿದ್ದಾರೆ. ತುಂಬಾ ಒಳ್ಳೆ ಕಮಿಟಿ ಇದೆ. ಅದನ್ನೇ ಮುಂದುವರ್ಸ್ಕೊಂಡು ಮುಂದೆ ಹೋಗ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಪುಟ್ಟಣ್ಣ ಅಂತ. ಮಸೀದಿಯನ್ನು ಕಟ್ಟಿಸಿದ್ರ ಬಹಳ ನೋಡೋಕೆ ಖುಷಿ ಆಗುತ್ತೆ. ಮುಂದೇನು ಇಂತಹ ಒಳ್ಳೊಳ್ಳೆ ಒಂದು ಕಾರ್ಯಕ್ರಮಗಳನ್ನ ಮಾಡಲಿ, ನಮ್ದು ಆದ ಕೈಲಾದ ಸಹಕಾರ ಇರುತ್ತೆ. ಹಾಗೆ ಎಲ್ಲರೂ ನಮ್ಮ ಸಕಲೇಶ್ಪುರದಲ್ಲಿ ಬಹಳ ಒಂದು ಒಳ್ಳೆ ಸಹಾನುಭೂತಿಯಿಂದ ಬದುಕ್ತಾ ಇದ್ದಾರೆ. ಹಾಗೆ ನಮ್ಮೆಲ್ಲ ಹಳೆಯ ಸ್ನೇಹಿತರು ಎಲ್ಲರೂ ಸಿಕ್ಕಿದ್ರು, ಬಂದು ಬಹಳ ಖುಷಿ ಆಯ್ತು. ಒಂದು ಮಸೀದಿ ನೋಡಿ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದಾರೆ. ಬಹಳ ಖುಷಿ ಆಯ್ತು ನೋಡಿ. ನಮ್ಗೆಲ್ಲರೂ ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಗಳನ್ನ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳ್ತಾ ನಮಸ್ಕಾರ. ಏನಿಲ್ಲ, ಸಕಲೇಶ್ಪುರ ಅಂತಾನೆ ಸೌಹಾರ್ದತೆ. ಇಲ್ಲಿ ಎಲ್ಲಿ ಯಾವುದೇ ತರದ ಹಿಂದೂ ಮುಸ್ಲಿಂ ಅನ್ನೋ ಒಂದು ಯಾವುದೇ ಒಂದು ಇದಿಲ್ಲ. ನಾವೆಲ್ಲ ನೋಡಿ 34 ವರ್ಷದವ್ರು, ನಾವು ಅಣ್ಣಕ್ಕಿಂತ ತಮ್ಮದಕ್ಕಿಂತ ಹೆಚ್ಚೇ ಇದೀವಿ. ನಮ್ಗೆ ಅದು ಯಾವುದು ಭಾವನೆನೇ ಇಲ್ಲ. ಈಗ ನನಗೂ ನನ್ನ ಪಾರ್ಟ್ನರ್ ಇಬ್ರಾಹಿಮು, ನಾನು ಅವ್ರದ್ದು ಬಿಸ್ನೆಸ್ ಪಾರ್ಟ್ನರ್ಸು, ಆಯ್ತಾ. ನಾವೆಲ್ಲ ಯಾವುದೂ ಇಲ್ಲ, ಅಣ್ಣ ತಮ್ಮದಿರ ಬದುಕ್ತಾ ಇದೀವಿ. ಇನ್ನು ಮುಂದೇನೂ ಅದೇ ತರ ಇರ್ತೀವಿ, ಆಯ್ತಾ. ದೇವರು ಚೆನ್ನಾಗಿಟ್ಟಿರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ಉದ್ಘಾಟನೆ ಆಗಿದೆ, ಲೋಕಾರ್ಪಣೆ ಆಗಿದೆ. ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಸಕಲೇಶ್ಪುರ ಸರ್ವಜನಾಂಗದ ಶಾಂತಿಯ ತೋಟ ಎಂಬ ನಾಡ್ನುಡಿ ಅಂತ ಇವತ್ತು ಸಾಕ್ಷಿಯಾಗಿದೆ. ಯಾಕೆಂದ್ರೆ ಸಕಲೇಶ್ಪುರದಲ್ಲಿ ಎಲ್ಲ ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಇವತ್ತು ಎಲ್ಲರೂ ಕೂಡ ಒಟ್ಟಿಗೆ ಅಣ್ಣ ತಮ್ಮಂದಿರಂತೆ ಇವತ್ತು ನಾವು ಬಾಳ್ವೆ ನಡೆಸ್ತಾ ಇದ್ದೀವಿ. ಸಕಲೇಶ್ಪುರದಲ್ಲಿ ಇವತ್ತು ತುಂಬಾ ಖುಷಿಯಾಗಿದೆ. ಇವತ್ತು ಮಸೀದಿ ಸಕಲೇಶ್ಪುರಕ್ಕಿದ್ದು ಅಗತ್ಯ ಇತ್ತು. ಸುಮಾರು ವರ್ಷ ನೆನಗುದಿ ಬಿದ್ದಿತ್ತು, ಆದರೆ ಇವತ್ತು ಲೋಕಾರ್ಪಣೆ ಆಗಿದೆ. ನಿಜಕ್ಕೂ ಕೂಡ ಬಂದು ಇಲ್ಲ ನೋಡಿ ಖುಷಿ ಆಯ್ತು ನಮಗೆ. ಸಕಲೇಶ್ಪುರಕ್ಕೆ ಈ ಥರದ ಮಸೀದಿ ತುಂಬಾ ಅವಶ್ಯಕತೆ ಇತ್ತು. ಇಲ್ಲಿ ನಾವು ಕೂಡ ನಾನು ಗಣಪತಿಯ ಅಧ್ಯಕ್ಷನಾಗಿರ್ಬೋದು, ನಾನೆಲ್ಲ ಸಕಲೇಶ್ವರ ದೇವಸ್ಥಾನದಲ್ಲ ಎತ್ಕೊಂಡು ಕೆಲಸ ಮಾಡ್ತಿದ್ವಿ. ಎಲ್ಲ ಮುಸ್ಲಿಮರು ಕೂಡ ನಮ್ಮ ಗಣಪತಿ ಎಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಬಂದು ಭಾಗವಹಿಸೋರು, ರಥದ ಉತ್ಸವದವ್ರು ಕೂಡ ಭಾಗವಹಿಸೋರು. ಈಗ ಅದೇ ರೀತಿ ನಾವು ಕೂಡ ಬಂದು ಮಸೀದಿ ಉದ್ಘಾಟನೆ ಸಮಯದಲ್ಲಿ ನಾವು ಕೂಡ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹೀಗೆ ನಾವು ಕೂಡ ಎಲ್ಲ ಸುಖ ಶಾಂತಿ ನೆಮ್ಮದಿಯಲ್ಲಿ ಬದುಕೋಣ ಅಂತೇಳಿ ನಾನು ಕೂಡ ಹೇಳ್ತೀನಿ. ರವಿಕುಮಾರ್, ಪತ್ರಕರ್ತರು, ನಾಗರಿಕ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು. मुकामी एमएलए साहब आकर हैं, सीमेंट मंजूर साहब, हमें होगा ये मस्जिद का काम इतना हुआ तो भी हजरत 1 रुपया गवर्नमेंट से फंड नहीं लिए थे. तो हमारे एमएलए साहब हम अनिल को बोले ನೀವು ನಮ್ಮ ಹತ್ರ ಬಂದೇ ಇರೋಲ್ಲ ಸರ್, ಏನು ಕೇಳಬೇಕು. तो उसके बाद हम लोग उनसे रात को मिले, उनसे मुलाकात करे. हजरत बेंगलुरु को बुला ले जाको जमीर अहमद खान साहब का अपॉइंटमेंट लेको हम लोग मुलाकात करें. हमें जाको जमीर अहमद साहब खान की इसके हाउसिंग बोर्ड के ऑफिस में थे, तो वहां बुला ले को जब शाबाद ईद के दिन
75 लाख हमने है ना ग्रांट दिला को अल्हम्दुलिल्लाह। पूरी सकलेशपुर की आवाम हमारे एमएलए साहब की मैं कमेटी और तमाम अहबाब की जानिब से हमारे एमएलए सिमेंट मंजूर साहब का शुक्र अदा करता हूँ। तुम्हारा तुम्हारा धन्यवाद। ತಮ್ಮ ಪ್ರಾರ್ಥನಾ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇವತ್ತು। ಈ ಒಂದು ದಿನಗಳಿಗೋಸ್ಕರ ತಾವೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಸುಂದರವಾದ ಕ್ಷಣ ಇವತ್ತು ತಮ್ಮೆಲ್ಲರೂ ಕೂಡ ಬಂದಿದೆ। ಆ ಭಗವಂತ ತಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತೀನಿ। ಅದೇ ರೀತಿಯಲ್ಲಿ ದೇಶ ಮೊದಲು ಅಂತಕ್ಕಂಥ ಮನೋಭಾವನೆಯನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಂಡು ಉತ್ತಮ ರೀತಿಯಲ್ಲಿ ಈ ಊರನ್ನ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ। ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ, ಧನ್ಯವಾದಗಳು। अल्लाह की मेहरबानी है। बहुत दिनों से कोशिश चल रही थी ये मस्जिद की तामीरी काम की सिलसिले में, थोड़ा बीच दरमियान में रुकावट आ गया था। हमें 4 के बाद में इस काम को हमारे यूनिसेट एंड टीम की तरफ से और हमारी जानिब से बहुत कोशिश करके इसको पाए तकमील तक पहुंचाने की पूरी कोशिश किए हैं। ऐसी आलीशान मस्जिद बनेगी ऐसा आपने सोचा? नहीं, हरगिज़ नहीं सोचा था। हमें यह ख्वाब में भी ख्याल नहीं किया था ऐसा होता है करके। अल्लाह की सब मेहरबानी है। अल्लाह की मेहरबानी से अल्लाह की गैबाना मदद से इतना बड़ा काम हुआ है। हिंदू भाई भी बड़ी तादाद में आए, मस्जिद को देखा बहुत अच्छे तासरात हैं। बहुत वो सब ये देखे नहीं थे मस्जिद आए तो सकलेशपुर में, इधर आके देख के बहुत खुश हैं, बहुत तारीफ कर रहे हैं माशाल्लाह। कैसा माहौल है सकलेशपुर में? अच्छा है क्या भी फर्क नहीं है। अच्छी भाईचारगी की बताइए साहब, ये सकलेशपुर में आज जो मंजर देखने को मिल रहा है शायद ही ऐसा मंजर देखने को मिला होगा। एक जानिब मस्जिद का इफ्तिताह तो दूसरी तरफ दोस्ती भाईचारे का माहौल। बिस्मिल्लाहिर्रहमानिर्रहीम। अल्हम्दुलिल्लाह, ये हमारी जो सकलेशपुर की जामिया मस्जिद एक ख़दीम मस्जिद 120 साल की इसकी तारीख़ है। इस मस्जिद को रीबिल्ड करना था, एक इस जगह पर एक आलीशान मस्जिद बनाना था। तो इसके पीछे हमारे सकलेशपुर की आवाम और जो भी ज़िम्मेदारान थे सब इसमें बढ़ चढ़ कर हिस्सा लिए और आज अल्हम्दुलिल्लाह इस मस्जिद की इफ्तिताह हुई है। कल बेंगलुरु से बड़े बड़े उल्मा आए थे, उन लोगों ने इसकी इफ्तिताह की और आज का दिन इस मस्जिद को हम लोगों ने हमें अपने हमवतन भाइयों को भी दावत दी। अल्हम्दुलिल्लाह बहुत सक्सेसफुल रहा प्रोग्राम और हम लोगों ने उन्हें खाने का भी इंतज़ाम किया है। सब एक ईद का माहौल है आज हमारे लिए। कल शाम से जो हम देख रहे हैं सकलेशपुर की तारीख़ का एक तारीख़ी जलसा है। मैं समझता हूं कि उस तरह हमें कल देखने को मिला। मैं आप लोगों का और तमाम सकलेशपुर की आवाम का शुक्रिया अदा करना चाहता हूँ। अस्सलाम वालेकुम। जैसे ही आप गए हिंदू भाइयों के पास दावत देने, तो क्या उम्मीद थी कि इतनी तादाद में लोग आ जाएंगे? उम्मीद तो थी, मगर जिस तरह का रिस्पांस आज हमें देखने मिल रहा है, जो लोग आए हैं, यकीनन ये तारीफ़ के लायक है। हर बंदे को जिसी भी हमने दावत दी उन तमाम लोगों ने आकर हमारी दावत कबूल की और आज हमारे साथ शामिल रहे। ये एक आज के माहौल में एक बहुत अच्छा साइन है हमारे लिए, जो एक कम्युनल हार्मोनी के लिए हो और भाईचारे के लिए एक अच्छी शुरुआत है हमारे लिए। फिजा यहाँ पर कायम हो रही है अल्हम्दुलिल्लाह। शुक्रिया, जज़ाकल्लाह। मेन हमारा हमारे दोस्त हैं ना संतोष को, उनके तरफ से ये कैटरिंग पहले फ्रेंडशिप में आपको हेल्प कर रहे हैं। खाना खाए कि तुमने?
ಆಯ್ತಾ ಹೊಂದಾಣಿಕೆ ಇದೆಯಲ್ಲ ಹೀಗೆ ಇರಬೇಕು. سمع الله لمن حمده الله أكبر سمع الله لمن حمده الله أكبر الله أكبر الله أكبر